ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ. ಮಂತ್ಲಿ ಕರೆಂಟ್ ಅಫೇರ್ಸ್ ನೋಡಿ, ಇದು ಬ್ಯಾಂಕಿಂಗ್ SSC ಇಂದ ಹಿಡಿದು ಗ್ರೂಪ್ ಸಿ, ಗ್ರೂಪ್ ಪಿ, PSI ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಡೀಟೇಲ್ ಡಿಸ್ಕಸ್ ಮಾಡೋಣ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ. ನಮ್ದು ಮಂತ್ಲಿಗೆ ಸಪರೇಟ್ ಇದೆ, ವೀಕ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ವೀಕ್ಲಿ ಕರೆಂಟ್ ಅಫೇರ್ಸ್ಗೆ ಹೋದ್ರೆ ನಿಮಗೆ ನಾವು ವೀಕ್ಲಿ ಮಾಡ್ತಕ್ಕಂಥ ಸಿಗುತ್ತೆ. ಮಂತ್ಲಿ ಕರೆಂಟ್ ಅಫೇರ್ಸ್ಗೆ ಹೋದ್ರೆ 2023 ಸಪರೇಟ್ ಇದೆ, 24 ಇದೆ, 25 ಇದೆ. ಸೊ ಇಲ್ಲಿ ಹೋದ್ರೆ ನಿಮ್ಗೆ ಈ ವರ್ಷದ ಮಾಡಿರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಜೊತೆಗೆ ಮ್ಯಾರಥಾನ್ ವಿಡಿಯೋ ಕೂಡ ಸಿಗುತ್ತೆ. ಅಕ್ಟೋಬರ್ ಇಂದ ಡಿಸೆಂಬರ್ ಲಾಸ್ಟ್ ಇಯರ್ದು, ಜನವರಿಯಿಂದ ಏಪ್ರಿಲ್ 2025 ಓಕೆ ಮ್ಯಾರಥಾನ್ ವಿಡಿಯೋ ಕೂಡ ಇದೆ. ಆ ಲಿಂಕ್ಸ್ ನ ಕೊಡ್ತೀನಿ ನಾನು. ಎಕ್ಸಾಮ್ಸ್ಗಿಂತ ಮುಂಚೆ ನಿಮ್ಗೆ ಗೊತ್ತಿದೆ, ಮಿನಿಮಮ್ 1 ಇಯರ್ ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು. ಸೊ ಹಾಗಾಗಿ ಈ ಲಿಂಕ್ಸ್ ಎಲ್ಲ ನಾವು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಓಕೆ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಇದೆ ಸ್ನೇಹಿತರೆ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಸೊ ಹಾಗಾಗಿ ಫಾಲೋ ಮಾಡ್ಕೊಳ್ಳಿ. ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಅಲ್ಲಿ ಲಭ್ಯ ಆಗುತ್ತೆ. ಸೊ ಬನ್ನಿ ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಬರ್ತೇನೆ. ಕರ್ನಾಟಕದ ಧಾರವಾಡದ ಜಿಲ್ಲೆಯ ತೀರ್ಥ ಗ್ರಾಮದ ಯಾವ ಮಹಿಳಾ ಸ್ವಸಹಾಯ ಗುಂಪು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ನೊಬೆಲ್ ಪ್ರಶಸ್ತಿ ಎಂದೂ ಕರೆಯಲ್ಪಡುವ ಪ್ರತಿಷ್ಠಿತ UNDP ಸಮಭಾಜಕ ಉಪಕ್ರಮ ಪ್ರಶಸ್ತಿ 2025 ಗೆಲ್ಲುವ ಮೂಲಕ ಭಾರತಕ್ಕೆ ಹೆಮ್ಮೆ ತಂದಿದೆ? ನೋಡಿ, ನನ್ನ ಕ್ವಶನ್ ಎಷ್ಟು ಡೀಟೇಲ್ ಆಗಿ ಕೊಡ್ತೀನಿ ಅಂದ್ರೆ ಈ ಕ್ವಶನ್ ಇಂದನೇ ಕ್ವಶನ್ ತೆಗಿಬಹುದು, ಹಂಗಿರುತ್ತೆ ಕ್ವಶನ್ಸ್ ಸ್ನೇಹಿತರೆ. ಹಾಗಾಗಿ ನಾನು ಫುಲ್ ಕಂಪ್ಲೀಟ್ ಡೀಟೇಲ್ ಕೊಡೋದೇನಕ್ಕೆ, ಕ್ವಶನ್ ಲೆಂತಿ ಆಗಿ ಕೊಡೋದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗಬೇಕು. ಸೊ ಇಲ್ಲಿ UNDP ಇಕ್ವೇಟರ್ ಇನಿಷಿಯೇಟಿವ್ ಅವಾರ್ಡ್ ಅಂತ ಕರಿತೀವಿ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಸಮಭಾಜಕ ಉಪಕ್ರಮ ಪ್ರಶಸ್ತಿ ಅಂದ್ರೆ ಇಕ್ವೇಟರ್ ಇನಿಷಿಯೇಟಿವ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ನೀವು ಇಲ್ಲಿ ಇದನ್ನ ನೊಬೆಲ್ ಪ್ರೈಸ್ ಬಯೋಡೈವರ್ಸಿಟಿಗೂ ಕೂಡ ಇದನ್ನ ನಾವು ಇದು ಮಾಡ್ತೀವಿ. ನೊಬೆಲ್ ಬಯೋಡೈವರ್ಸಿಟಿ ಪ್ರೈಸ್ಗೂ ಕೂಡ ಅಂದ್ರೆ ಏನರ್ಥ ಅಂದ್ರೆ ಇದನ್ನ ನೊಬೆಲ್ ಪ್ರಶಸ್ತಿಗೆ, ಯಾವ ನೊಬೆಲ್ ಪ್ರಶಸ್ತಿಗೆ, ಜೈವ ಬಯೋಡೈವರ್ಸಿಟಿಗೆ ಸಮ ಅಂತ. ಇದು ಸಿಕ್ಕಿದ್ದು BB ಫಾತಿಮಾ ಮಹಿಳಾ ಸೆಲ್ಫ್ ಹೆಲ್ಪ್ ಎಲ್ಲಿ ಧಾರವಾಡದವರು. ಓಕೆ, ಪ್ರೆಸ್ಟಿಜಿಯಸ್ UNDP ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ಈ ತರದ ಗ್ಲೋಬಲಿ 10 ಜನಕ್ಕೆ ಕೊಡ್ತಾರೆ. ಅದರಲ್ಲಿ ಇಂಡಿಯಾದ ಮೊದಲನೇ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇಲ್ಲಿ ಏನ್ ಕೊಡ್ತಾರೆ, $10,000 ದುಡ್ಡು ಕ್ಯಾಶ್ ಪ್ರೈಸ್ ಕೊಡ್ತಾರೆ, 8.5 ಲಕ್ಷ. ಇವ್ರು ಏನ್ ಅಂತದ್ದು ಮಾಡಿದ್ದಾರೆ ಅಂತ ನೋಡಿದ್ರೆ, ಮಳೆಯಾಶ್ರಿತ ಭೂಮಿಗಳಲ್ಲಿ ಅಂದ್ರೆ ಮಳೆ ಬೀಳ್ತಕ್ಕಂಥದ್ದು, ನೀರಾವರಿ ಇಲ್ಲ, ಅಲ್ಲಿ ಪರಿಸರ ಸ್ನೇಹಿ ಕೃಷಿ ಹೆಂಗ್ ಬೆಳಿಬೇಕು, ಓಕೆ, ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಬೆಳೆಗಳಾಗಿರ್ಬೋದು, ಆಹಾರ ಪದ್ಧತಿಗಳು, ಪೌಷ್ಟಿಕಾಂಶಗಳು ಕೂಡ ಸಿಗಬೇಕು. ರಾಗಿ ಕೃಷಿನ ಉತ್ತೇಜಿಸುವುದು, ಮತ್ತೆ ಸಮುದಾಯಗಳ ಬೀಜ ಬ್ಯಾಂಕ್, ಓಕೆ, ಕಮ್ಯುನಿಟಿ ಸೀಡ್ಸ್ ಬ್ಯಾಂಕ್ ಗಳನ್ನ ಮಾಡೋದಾಗಿರ್ಬೋದು. ಅಂದ್ರೆ ಅದಕ್ಕೆ ತಕ್ಕಂತೆ ಯಾವ ಒಂದು ಹವಾಮಾನಕ್ಕೆ ತಕ್ಕಂತೆ ಬೆಳೀತಕ್ಕಂಥದ್ದು, ಈ ತರ ಹವಾಮಾನಕ್ಕೆ ಹೊಂದಿಕೆ ಆಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಕೆಲಸವನ್ನು ಗುರುತಿಸಿ ಕೊಟ್ಟಿರ್ತಕ್ಕಂಥ ಅವಾರ್ಡ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್, 177 ವರ್ಷಗಳ ನಂತರ ಭಾರತಕ್ಕೆ ಬುದ್ಧನ ಪವಿತ್ರ ಅವಶೇಷ, ಓಕೆ, ಇದು 1898ರಲ್ಲಿ ಇಂದಿನ ಉತ್ತರ ಪ್ರದೇಶದಲ್ಲಿ, ಅಂದ್ರೆ ಆ ಗಡಿ ಭಾಗ ಉತ್ತರ ಪ್ರದೇಶಕ್ಕೆ ಸೇರುತ್ತದು. ಇಲ್ಲಿ ಯಾವ ಪುರಾತತ್ವ ಶಾಸ್ತ್ರದ ಸ್ಥಳದಿಂದ ಉತ್ಖನನ ಮಾಡಲಾಯಿತು. ಇದು ಆಕ್ಷನ್ ಆಗುತ್ತೆ ಹಾಂಗ್ಕಾಂಗ್ ಅಲ್ಲಿ ಆಕ್ಷನ್ ಆಗುತ್ತೆ ಸ್ನೇಹಿತರೆ. ಹಾಂಗ್ಕಾಂಗ್ ಇಂದ ಭಾರತಕ್ಕೆ ವಾಪಸ್ ತಗೊಂಡ್ಬರ್ತಾರೆ. ಇದು ಆಕ್ಚುಲಿ ಭಾರತದಲ್ಲೇ ಇದ್ದಿದ್ದು ಇದು. ಓಕೆ, ಉತ್ಖನನ ಮುಖಾಂತರ ಹೊರಗೆ ತೆಗೆದಿದ್ರು ಬುದ್ಧನ ಒಂದು ಅವಶೇಷಗಳು. ಸ್ತೂಪಗಳು ಅಂತ ಕರಿತೀವಲ್ಲ, ಅಲ್ಲಿ ಅವಶೇಷಗಳನ್ನ ಇಟ್ಟಿರ್ತೀವಿ. ಆತರ ಇದು ಈ ಬ್ರಿಟಿಷರ ಕಾಲದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೊಂದು ಅವ್ರ ದೇಶಕ್ಕೆ, ಬೇರೆ ಬೇರೆ ದೇಶಕ್ಕೆ ಹೊರಟೋಗ್ಬಿಟ್ಟಿದೆ. ಸಂತದಲ್ಲಿ ಇದನ್ನ ಆಕ್ಷನ್ ಮುಖಾಂತರ ಭಾರತ ಸರ್ಕಾರ ತಂದ್ರೆ, ಇದು ಉತ್ತರ ಪ್ರದೇಶದ ಪಿಪ್ರಾಹದಲ್ಲಿ ಎಕ್ಸ್ಕವೇಷನ್ ಮುಖಾಂತರ ತೆಗ್ದು, ಯಾವಾಗ 127 ವರ್ಷದಿಂದ 1898ರಲ್ಲಿ. ಯಾರು ತೆಗ್ದಿದ್ದು? ವಿಲಿಯಂ ಕ್ಲಾಕ್ಸ್ಟನ್ ಪೀಪ್ ಅಂತಕ್ಕಂಥವನು, ಬ್ರಿಟಿಷರ ಕಾಲದಲ್ಲಿ. ಅಲ್ಲಿಂದ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಇತ್ತು. ಈಗ ಹಾಂಗ್ಕಾಂಗ್ ಅಲ್ಲಿ ಇದ್ದಿದ್ದು, ಅಲ್ಲಿ ಅವರು ಇದನ್ನ ಹರಾಜು ಮಾಡ್ತಾರೆ. ಭಾರತ ಸರ್ಕಾರದ ಒಂದು ಇದರಿಂದ, ಜೊತೆಗೆ ನಮ್ಮ ಗೋದ್ರೇಜ್ ಇಂಡಸ್ಟ್ರೀಸ್ ಅವರು ಇದಕ್ಕೆ ದುಡ್ಡು ಹಾಕಿ ಸರ್ಕಾರದ ಪಾತ್ರದೊಂದಿಗೆ ಇದನ್ನು ವಾಪಸ್ ತಗೊಂಡ್ಬಂದಿದ್ದಾರೆ ಭಾರತಕ್ಕೆ 127 ವರ್ಷಗಳ ನಂತರ. ಇದನ್ನು ನವದೆಹಲಿ ರಾಷ್ಟ್ರೀಯ ವಸ್ತು ಸಂಗ್ರಹದಲ್ಲಿ ಇರ್ತಾರೆ. ಓಕೆ, ಈ ತರ ನಾವು ಸ್ತೂಪಗಳಲ್ಲಿ ಬುದ್ಧನ ಅವಶೇಷಗಳನ್ನು ನೋಡ್ಬೋದು. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಇದು ಸುದ್ದಿಯಲ್ಲಿದೆ ಅಂದ ತಕ್ಷಣ ಎಲ್ಲೆಲ್ಲಿದೆ ಸ್ತೂಪ? ಬಿಹಾರದಲ್ಲಿ ಇರ್ತಕ್ಕಂಥ ರಾಜಗೃಹ, ವೈಶಾಲಿ, ವೇತಾದೀಪ ಅಂಡ್ ಪಾವ. ಅದೇ ತರ ನೇಪಾಳದಲ್ಲಿ ಕಪಿಲವಾಸ್ತು, ಅಲಕಪ ಮತ್ತೆ ರಾಮಗ್ರಾಮ ಇನ್ ನೇಪಾಳ್. ಅದೇ ತರ ಕುಶಿನಗರ, ಪಿಪಾಲ್ವಿನ ಇನ್ ಉತ್ತರ ಪ್ರದೇಶ. ಸೊ ಇವೆಲ್ಲ ಬುದ್ಧನ ಅವಶೇಷಗಳಿರ್ತಕ್ಕಂಥ ಜಾಗಗಳು ಸ್ತೂಪಗಳಲ್ಲಿ. ಓಕೆ, ಹಾಗಾಗಿ ಇದ್ರ ಬಗ್ಗೆ ಇಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡಿ ಕನ್ನಡದಲ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಈ ಒಂದು ಕ್ಯಾಸ್ಕೆಟ್ ನಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಶಾಸನ ಕೂಡ ಇರ್ತಕ್ಕಂಥದ್ದು ನಮಗೆ ನೋಡಬಹುದು. ಓಕೆ, ಸೊ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ.
ನೆಕ್ಸ್ಟ್, ಇಂಧನ ದಕ್ಷತೆ ಬ್ಯೂರೋ. ಓಕೆ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಕರಿತೀವಿ. ಇದು ಇಂಧನ ದಕ್ಷ ಆರ್ಥಿಕತೆಗಾಗಿ ಒಕ್ಕೂಟ ಅಭಿವೃದ್ಧಿಪಡಿಸಿದ ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕ 2024 ಇತ್ತೀಚೆಗೆ ಬಿಡುಗಡೆ ಮಾಡ್ತು. ಹೌದು, ಏನು ಸರ್ ಅದು? ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಅಂತ ಕರಿತೀವಿ, ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕ. ಈ ಕೆಳಗಿನ ಯಾವ ರಾಜ್ಯಗಳು ತಮ್ಮ ಇಂಧನ ಬಳಕೆ ಗುಂಪುಗಳ ಅತ್ಯುತ್ತಮ ಪ್ರದರ್ಶನ ನೀಡಿವೆ? ಅದೇನಪ್ಪ ಇಂಧನ ದಕ್ಷತೆ ಸೂಚ್ಯಂಕ ಅಂದ್ರೆ ಏನು? ನೋಡಿ, ಯಾವ ರಾಜ್ಯಗಳು ಇಂಧನಗಳನ್ನ ಎಕೋ ಫ್ರೆಂಡ್ಲಿ ಆಗಿ, ಅಂದ್ರೆ ನೀವು ಸೋಲಾರ್ ರಿಲೇಟೆಡ್ ಇಂದ ಬಳಸ್ಕೊಂಡಿರೋದಾಗ್ಬೋದು, ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರ್ಬೋದು, ಅಕಸ್ಮಾತ್ ನೀವು ಬಿಲ್ಡಿಂಗ್, ಯಾಕೆ ಬಿಲ್ಡಿಂಗ್ ಅಲ್ಲಿ ಗ್ರೀನ್ ಬಿಲ್ಡಿಂಗ್ ಅಂತ ಕರಿತೀವಿ, ಅಂದ್ರೆ ಸಸ್ಟೈನಬಲ್ ಬಿಲ್ಡಿಂಗ್ಸ್ ಅಂತ ಕರಿತೀವಿ, ಅಂದ್ರೆ ಹೆಚ್ಚು ಪರಿಸರಕ್ಕೆ ಹಾನಿ ಮಾಡದೇ ಇರೋ ರೀತಿ. ಮತ್ತೆ ನಾವು ಸ್ಟಾರ್ ರೇಟಿಂಗ್ ಇಕ್ವಿಪ್ಮೆಂಟ್ಸ್ ಅಂತ ಕರಿತೀವಿ. ಸ್ಟಾರ್ ರೇಟಿಂಗ್ ಅಂದ್ರೆ ನೀವು ಫ್ಯಾನ್ ಆಗಿರ್ಬೋದು, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್, ಎ ಸಿ ಆಗಿರ್ಬೋದು, ಅದು ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಇರುತ್ತೆ. ಸೊ ಇಂಥದ್ದು ಈ ತರ ಎಲ್ಲ ಇನಿಷಿಯೇಟಿವ್ ತಗೊಂಡು ಮಾಡಿರ್ತಕ್ಕಂಥ ಸ್ಟೇಟ್ಗಳ ಮೇಲೆ ರ್ಯಾಂಕ್ ಗಳು ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು 2024 ವರ್ಷದ ಒಂದು ರಿಪೋರ್ಟ್ ಏನಿದೆ, ಇದ್ರ ಒಂದು ಇಂಡೆಕ್ಸ್ ಪ್ರಕಾರ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಸ್ಸಾಂ, ತ್ರಿಪುರ ಫಸ್ಟ್ 4 ಪೊಸಿಷನ್ ಅಲ್ಲಿ ಬರ್ತವೆ. ಆಕ್ಚುಲಿ ಲಾಸ್ಟ್ ಇಯರ್ ಓದ್ಕೊಂಡ್ರೆ ಕಮ್ಮಿ ಆಗಿವೆ. ನೋಡಿ, ಇದನ್ನ 4 ಭಾಗವಾಗಿ ವಿಂಗಡಿಸ್ತಾರೆ. ಒಂದು ಫ್ರಂಟ್ ರನ್ನರ್ಸ್, ಅಚೀವರ್ಸ್, ಕಂಟೆಂಡರ್ಸ್ ಅಂಡ್ ಆಸ್ಪಿರೆಂಟ್ಸ್ ಅಂತ. ಈಗ ಈ ರಾಜ್ಯಗಳೇನಿದೆ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಸ್ಸಾಂ, ತ್ರಿಪುರ, ಇವರೆಲ್ಲ ಫ್ರಂಟ್ ರನ್ ಅಲ್ಲಿ ಬರ್ತಾರೆ. ಆಕ್ಚುಲಿ ಇನ್ನು 7 ರಾಜ್ಯಗಳಿದ್ವು. ಅದರಲ್ಲಿ ತೆಲಂಗಾಣ ಇತ್ತು, ಓಕೆ, ಕರ್ನಾಟಕ ಇತ್ತು, ತಮಿಳುನಾಡು ಇತ್ತು. ಇವಾಗಿಲ್ಲ, ಅವು ಕಮ್ಮಿ ಆಗಿದೆ. ಅಂದ್ರೆ ಇದೊಂದೇ ಅಲ್ಲ, ಇವನ್ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಸ್ಸಾಂ ಲಾಸ್ಟ್ 2023 ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ಅದ ತಗೊಂಡಿರೋ ಪರ್ಸೆಂಟೇಜ್ ಆಫ್ ಇದು ಕೂಡ ಕಮ್ಮಿ ಆಗಿದೆ. ಬಟ್ ಎಲ್ಲಾ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಈ ರಾಜ್ಯಗಳು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಸ್ಸಾಂ, ತ್ರಿಪುರ ಟಾಪ್ ಅಲ್ಲಿ ಬರ್ತವೆ ಅಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್, ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅದನ್ನ ಕೇಳ್ತಾನೆ. ಯಾರು ಸರ್? ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ವಿತ್ AEEE. ಸೊ ಅದನ್ನ ತಿಳ್ಕೊಳ್ಳಿ. 66 ಇಂಡಿಕೇಟರ್ಸ್ ನ ಯೂಸ್ ಮಾಡ್ತಾರೆ. ಯಾವ್ದಾದ್ರ ಮೇಲೆ? ಬಿಲ್ಡಿಂಗ್, ಟ್ರಾನ್ಸ್ಪೋರ್ಟ್ಗಳಲ್ಲಿ, ಅಗ್ರಿಕಲ್ಚರಲ್ಲಿ, ಇಂಡಸ್ಟ್ರಿಗಳಲ್ಲಿ ಎಲೆಕ್ಟ್ರಿಸಿಟಿನ ಹೆಂಗ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ, ಅದ್ರ ಮೇಲೆ ಎನರ್ಜಿ ಲಾಸಸ್ ಆಗದೆ. ಸೊ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟ್, ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಪ್ರಾರಂಭಿಸಿದೆ? ಯಾವುದದು? ಬಿಹಾರ. ಓಕೆ, ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಅಂದ್ರೆ ಮಹಿಳೆಯರಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಕ್ಕೆ ಅಂತೇಳಿ ಪ್ರತಿ ಒಂದು ಫ್ಯಾಮಿಲಿಲಿ ಒಬ್ಬ ಮಹಿಳೆಗೆ 10,000 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ, ಎಲ್ಲಿ? ಬಿಹಾರದಲ್ಲಿ. ಓಕೆ, ಏನಾದ್ರು ಅವ್ರಿಗೆ ಬೇಕಾಗಿದ್ದ ಆಕ್ಯುಪೇಷನ್ ಮಾಡಬಹುದು ಅಂತೇಳಿ. ಆಮೇಲೆ ಅದನ್ನ ಅವರು ಇನ್ನೂ ಎಕ್ಸ್ಟೆಂಡಬಲ್ ಫೈನಾನ್ಷಿಯಲ್ ಸಪೋರ್ಟ್ ಅಪ್ ಟು 2 lakhs ತನಕ ಕೊಡ್ತಾರೆ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ಇಂಥದ್ದೆಲ್ಲ ನಿಮಗೆ ಬ್ಯಾಂಕಿಂಗ್ SSC ಗಳಲ್ಲಿ ಬರ್ತವೆ. ಬೇರೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕೇಳ ಅಂತೇನಿಲ್ಲ. ನೆಕ್ಸ್ಟ್, ಆಗಸ್ಟ್ 2025 ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಯಾರು ನೇಮಕೊಂಡ್ರು? ಓಕೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ED ಆಫ್ IMF. ಯಾರು ಸರ್? ಈ ತರದ್ದು ಭಾರತದ ವ್ಯಕ್ತಿಗಳ ನೇಮಕ ಆದಾಗ ಕೇಳ್ತಾನೆ ಸ್ನೇಹಿತರೆ. ಯಾಕಂದ್ರೆ ಉರ್ಜಿತ್ ಪಟೇಲ್ ಅವರು ನೇಮಕ ಆಗಿದ್ದಾರೆ. ಇವರು RBI ಗವರ್ನರ್ ಕೂಡ ಆಗಿದ್ರು ಅಲ್ವಾ? ಹಾಗಾಗಿ ಇನ್ನು ಇದು ಸುದ್ದಿಯಲ್ಲಿದೆ. IMF ಬಗ್ಗೆ ಕೇಳಬಹುದು. IMF ಯಾವಾಗ ಸ್ಥಾಪನೆ ಆಯ್ತು? ಅದ ಹೆಡ್ ಕ್ವಾರ್ಟರ್ಸ್ ಏನು? ಕಮೆಂಟ್ ಮಾಡ್ತೀರಾ? ಯಾವಾಗ ಸ್ಥಾಪನೆ ಆಯ್ತು? ಅದ ಹೆಡ್ ಕ್ವಾರ್ಟರ್ಸ್ ಏನು? ಓಕೆ, 1945 ವಾಷಿಂಗ್ಟನ್ DC ಇದೆ. ಅದರ MD ಬಂದು ಕ್ರಿಸ್ಟಲಿಯಾನಾ ಜಾರ್ಜಿವಿಯಾ. ಫಸ್ಟ್ ಡೆಪ್ಯೂಟಿ MD ಬಂದು ಗೀತಾ ಗೋಪಿನಾಥ್. ಅಂಡ್ ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಂದು ಉರ್ಜಿತ್ ಪಟೇಲ್. ಇವರು RBI ಗವರ್ನರ್ ಆಗಿದೆ 2016 18 ತನಕ RBI ಅಲ್ಲಿ. ಹಾಗಾಗಿ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, 2030 ಯಾವ ಪ್ರಮುಖ ಕ್ರೀಡಾಕೂಟಕ್ಕೆ ಬಿಡ್ ಮಾಡುವ ಭಾರತದ ಪ್ರಸ್ತಾವನೆ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದಿಸಿದೆ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಭಾರತ ಸರ್ಕಾರ ಕಾಮನ್ವೆಲ್ತ್ಗೆ ಬಿಡ್ ಮಾಡ್ತಾ ಇದೆ. ಯಾವಾಗ ಸರ್? 2030 ನಾವು ಆಯೋಜನೆ ಮಾಡ್ತೀವಿ ಅಂತ. ಕಾಮನ್ವೆಲ್ತ್ ಎಷ್ಟು ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ? ಕಮೆಂಟ್ ಮಾಡಿ ನೋಡೋಣ. ಅಂಡ್ ಆಲ್ಸೋ 2035 ಅಲ್ವಾ ನಾವು ಒಲಿಂಪಿಕ್ಸ್ ಕೂಡ ಮಾಡಬೇಕು ಅಂದ್ಕೊಂಡು ನಾವು ಬಿಡ್ ಮಾಡಿದ್ವಿ. ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಇದೇ ಫಸ್ಟ್ ಟೈಮಾ? ಇಲ್ಲ, 2010 ನಾವು ಆಯೋಜನೆ ಮಾಡಿದೀವಿ ಡೆಲ್ಲಿ. ಈ ಸಲ ಅಹಮದಾಬಾದ್ ಅಲ್ಲಿ ಮಾಡಬೇಕು ಅಂತ ಬಿಡ್ ಮಾಡಿದೀವಿ. ಎಲ್ಲಿ ಸರ್? ಗುಜರಾತ್ 2030ಕ್ಕೆ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ನೋಡಿ, ಪ್ರಧಾನಮಂತ್ರಿಗಳು ಅವ್ರವ್ರು ಏನು ಮಾಡಕ್ಕಾಗಲ್ಲ. ಮೋಸ್ಟ್ ಆಫ್ ದ ಗೇಮ್ಸ್ ಗಳನ್ನ ಅಥವಾ ಮೋಸ್ಟ್ ಆಫ್ ದ ಡೆವಲಪ್ಮೆಂಟ್ ಇದು ಎಲ್ಲ ಕೂಡ ಗುಜರಾತ್ಗೆ ತಗೊಂಡು ಹೋಗ್ತಾರೆ. ಓಕೆ, ಅದೇ 2010 ಡೆಲ್ಲಿಲಾಗಿತ್ತು. ಕಾಮನ್ವೆಲ್ತ್ ವಿಲೇಜ್ ಅಂತಾನೆ ನಿರ್ಮಾಣ ಮಾಡಿದ್ರು. ಈಗ ಗುಜರಾತ್ ಅಲ್ಲಿ ದೊಡ್ಡ ದೊಡ್ಡ ಸ್ಟೇಡಿಯಂಗಳು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಬಿಡ್ ಮಾಡಿದ್ದಾರೆ. ಓಕೆ, ಅಂಡ್ ಆಲ್ಸೋ 2036 ಒಲಿಂಪಿಕ್ 36ಕ್ಕೆ ಕಂಡಕ್ಟ್ ಮಾಡಬೇಕು ಅಂತ ನಾವು ಬಿಡ್ ಮಾಡಿದ್ದೀವಿ. ಅಂಡ್ ಆಲ್ಸೋ ಇವಾಗ
ಕಾಮನ್ವೆಲ್ತ್ ನಡೆಯೋದು 4 ವರ್ಷಕ್ಕೊಂದ್ಸಲ ಗೇಮು. ಈಗ ಅಂದ್ರೆ 2030 ಮಾಡಿದ್ವಿ ಅಂದ್ರೆ 2026 ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅದು ಕೂಡ ಎಕ್ಸಾಮ್. ನೋಡಿ, ಸುದ್ದಿಯಲ್ಲಿ ಇದೆ ಅಂತ ತಕ್ಷಣ ನಿಮ್ಗೆ ಏನ್ ಬೇಕಾದ್ರೂ ಕೇಳಬಹುದು, ಇದನ್ನೇ ಕೇಳಬೇಕು ಅಂತಿಲ್ಲ. ಕಾಮನ್ವೆಲ್ತ್ ಗೇಮ್ ಎಷ್ಟು ವರ್ಷಕ್ಕೆ ನಡೆಯುತ್ತೆ ಅಂತ ಕೇಳಬಹುದು. ಯಾಕೆ ಕಾಮನ್ವೆಲ್ತ್ ಸುದ್ದಿಯಲ್ಲಿದೆ? 2026 ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಎಲ್ಲಿ ನಡೀತೀರಾ ಹೇಳ್ತೀರಾ? ಮುಂದೆ ಹೇಳ್ತೀನಿ ಬನ್ನಿ ನಾನೇ. ಸೆಪ್ಟೆಂಬರ್ 1ರಿಂದ ಹೆಲ್ಮೆಟ್ ಇಲ್ಲ, ಇಂಧನ ಇಲ್ಲ ಅಂದ್ರೆ ನೋ ಹೆಲ್ಮೆಟ್ ನೋ ಫ್ಯೂಯಲ್ ಅಂತ ಒಂದು ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ನೀವು ಪೆಟ್ರೋಲ್ ಬಂಕ್ ಹೋದ್ರೆ ಹೆಲ್ಮೆಟ್ ಇದ್ರೆ ಆಗ್ತಾರಿಲ್ಲ ಅಂದ್ರೆ ಯಾವ್ದು? ಉತ್ತರ ಪ್ರದೇಶ, ಯುಪಿ ಗೌರ್ಮೆಂಟ್ ಲಾಂಚ್ ನೋ ಹೆಲ್ಮೆಟ್ ನೋ ಫ್ಯೂಯಲ್ ಕ್ಯಾಂಪೈನ್. ಓಕೆ, ಸೊ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ, ಗೊತ್ತೇ ಇದೆ ಏನಕ್ಕೆ ಪರ್ಪಸ್ ಏನು ಅಂತ. ನೆಕ್ಸ್ಟ್ ಬಂದ್ಬಿಡ್ತೀನಿ ನಾನು. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದ್ರೆ ಪ್ರಧಾನಮಂತ್ರಿ ಆತ್ಮನಿರ್ಭರ್ ನಿಧಿ, ವೆಂಡರ್ಸ್, ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತ ಏನ್ ಕರಿತೀವಿ, ಇದನ್ನ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಒಂದು ಸ್ಕೀಮ್ದು. ಓಕೆ, ಈ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಪುನರ್ರಚನೆಗೋಸ್ಕರ. ಸಾಲ ನೀಡುವ ಅವಧಿಯನ್ನು ಡಿಸೆಂಬರ್ 30, 2024ರಿಂದ 30ರವರೆಗೆ ವಿಸ್ತರಿಸಲಾಗಿದೆ. ನೋಡಿ, ಎಕ್ಸಾಮ್ ಅಲ್ಲಿ ಇದನ್ನೇ ಕ್ವೆಶ್ಚನ್ ಹಾಕಿ ಕೇಳ್ಬಿಡ್ತಾನೆ. ಎಕ್ಸಾಮ್ ಅಲ್ಲಿ ನಿಮ್ಗೆ 2024ರಿಂದ 30ವರೆಗೆ ಇದನ್ನ ನಾವು ಮಾಡ್ತೀವಿ ಅಂತ ಕ್ವಶನ್ ಆಗಿ ಇದನ್ನೇ ಕೇಳ್ಬಿಡ್ತಾನೆ ನಿಮ್ಗೆ. ಓಕೆ, ಹಾಗಾಗಿ ಈಗ ಪುನರ್ರಚನೆ ಮಾಡಿದ್ದಾರಲ್ಲ, ಈ ಪುನರ್ರಚನೆಯಲ್ಲಿ ಆ ಸಾಲ ಕೊಡುವ ಕಂತು, ಮೊದಲ ಕಂತದ್ದು ಸಾಲ ಎಷ್ಟು ಅಂತ ಕೇಳಿದೀನಿ ಕ್ವಶನ್ ಇಲ್ಲಿ. ನೋಡಿ, 2020 ಬಂದಿದ್ದು ಇದು. ಯಾವಾಗ? ಕೋವಿಡ್-19 ಇದ್ದಾಗ ಅಲ್ವಾ ಸರ್? ಕೋವಿಡ್ ಇದ್ದಾಗ ಬಂತು. ಅವಾಗ 10,000 ಕೊಡ್ತಾ ಇದ್ರು ವರ್ಷಕ್ಕೆ. ಓಕೆ, ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಅಂತ ಹೇಳಿ. ಓಕೆ, ವಿತೌಟ್ ಎನಿ ಕೊಲ್ಯಾಟ್ರಲ್. ಈಗ ಅದನ್ನ 15,000 ಕೇಳಿಸಿದ್ದಾರೆ. ಓಕೆ, 15,000 ಅಂತಲ್ಲ, ಜೊತೆಗೆ ಈಗ ಅದನ್ನ 2024 ಕೊನೆ ಡಿಸೆಂಬರ್ ಏನಿತ್ತಲ್ಲ, ಅದನ್ನ 2030 ತನಕ ಕೊಡ್ತಾರೆ. 15,000 ಒಂದೇ ಅಲ್ಲ, ಅದನ್ನ 3 ರೀತಿ ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ಏನ್ ಎಕ್ಸ್ಟೆಂಡ್ ಮಾಡ್ತಾರೆ? 3 ರೀತಿ. ಒಂದು, ಐ ವಿಲ್ ಶೋ ಯು. ಫಸ್ಟ್ 10,000 ಇದ್ದಿದ್ದು ಈಗ 15,000 ಮಾಡಿದ್ದಾರೆ. ಇದನ್ನ ತೀರ್ಸಿದ ಮೇಲೆ ನಿಮ್ಗೆ 25,000 ತನಕ ಕೊಡ್ತಾರೆ. ಅದನ್ನ ತೀರ್ಸಿದ್ರೆ ನಿಮ್ಗೆ 50,000 ಕೊಡ್ತಾರೆ. ಮೊದಲು 10,000 ಇತ್ತು, ಅದನ್ನ ತೀರ್ಸಿದ್ರೆ 20,000 ಕೊಡ್ತಾರೆ ಅಷ್ಟೇ. ಈಗ ಅದನ್ನ 15,000 ಮಾಡಿದ್ದಾರೆ, 15K. ಇದನ್ನ 25K ಮಾಡಿದ್ದಾರೆ. ಇದನ್ನ ತೀರ್ಸಿದ್ರೆ 50K ಕೊಡ್ತಾರೆ. ಓಕೆ, ಸೊ ಅಂಡ್ ಆಲ್ಸೋ ಕ್ಯಾಶ್ ಬ್ಯಾಕ್ ಕೂಡ ಇರ್ತದೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಸ್ಕರ. ನೋಡಿ, ಇವೆಲ್ಲ ನಾವು ಡೀಟೇಲ್ ಆಗಿ ಇದ್ರಲ್ಲಿ ಮಾಡಿದೀವಿ, ಯಾವ್ದೋ ವೀಕ್ಲಿ ಕರೆಂಟ್ ಅಫೇರ್. ಹಾಗಾಗಿ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಒಂದು 3-4 ಕ್ವಶನ್ಸ್ ಅಂತ ರಿಪೀಟ್ ಆಗಿರ್ತವೆ. ಓಕೆ, ಬಟ್ ಅದು ಬಿಟ್ಟು ಬೇರೆನೆ ಈ ಕರೆಂಟ್ ಅಫೇರ್ಸ್, ಈ ಒಂದು ಮಂತ್ಲಿ ಕರೆಂಟ್ ಅಫೇರ್ ಇಲ್ಲಿ ಇರುತ್ತೆ. ಓಕೆ, ಬಟ್ ವೀಕ್ಲಿ ನಾವು ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೀವಿ. ನೆಕ್ಸ್ಟ್, ಭಾರತೀಯ ನೌಕಾಪಡೆಯ ವೇದಿಕೆಗಳಿಗಾಗಿ ಭಾರತ ಮತ್ತು ಜಪಾನ್ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿರುವ ಮುಂದುವರಿದ ನೌಕಾ ಆಂಟೆನಾ ವ್ಯವಸ್ಥೆ ಯಾವುದು? ನೋಡಿ, ಅಲ್ಲಿ ವೀಕ್ಲಿ ಯಾವ್ದಿರಲ್ಲ ಅಂತದೆಲ್ಲ ಮಂತ್ಲಿ ನಾನು ಹಾಕಿರ್ತೇನೆ. ಸಣ್ಣ ಪುಟ್ಟದೆಲ್ಲ ಈ ಮಂತ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿರ್ತೀವಿ. ಹಾಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್. ಇಲ್ಲಿ ಯೂನಿಕಾರ್ನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಆ ಟೆಕ್ನಾಲಜಿನ ಭಾರತ, ನೋಡಿ, ದಿಸ್ ಇಸ್ ಕಾಲ್ಡ್ ದ ಆಂಟೆನಾ. ದಿಸ್ ಇಸ್ ಹೈ ಫ್ರೀಕ್ವೆನ್ಸಿ, ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು. ಓಕೆ, ಬೇಗ ಕಂಡಿಡುತ್ತೆ ರೇಡಿಯೋ ಫ್ರೀಕ್ವೆನ್ಸಿಗಳನ್ನ, ಯಾವ್ದಾದ್ರು ಬೇರೆ ಶತ್ರು ರಾಷ್ಟ್ರ ಬರ್ತಾ ಇದ್ರೆ. ಸೊ ಇಂಥದ್ದನ್ನ ನಮ್ಮ ಹತ್ರ ಆಲ್ರೆಡಿ ಇದೆ, ಬಟ್ ನಮ್ಮ ಹತ್ರ ಇದ್ದಿದ್ದು ಅಡ್ವಾನ್ಸ್ ಕಾಂಪೋಸಿಟ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂತ ಏನ್ ಕರಿತೀವಿ. ಇದಕ್ಕೆ ಈಗ ಯೂನಿಕಾರ್ನ್ ಅಂತಕ್ಕಂಥದ್ದು ಏನಿದೆ ಜಪಾನ್ದು, ಅದನ್ನ ನಾವು ಇನ್ಕಾರ್ಪೊರೇಟ್ ಮಾಡ್ತಾ ಇದೀವಿ. ಅಂದ್ರೆ ಇದನ್ನ ಭಾರತದಲ್ಲೇ ಈ ಟೆಕ್ನಾಲಜಿನ ಅವ್ರ ಹತ್ರ ತಗೊಂಡು ಭಾರತದಲ್ಲೇ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಖಾಂತರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಡಾಪ್ಟ್ ಮಾಡ್ಕೋತಾ ಇದೀವಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಏನಿದು ಯೂನಿಕಾರ್ನ್ ಅಂದ್ರೆ ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ ಅಂತ. ಇದನ್ನ NORA 50 ಅಂತ ಕೂಡ ಕರಿತೀವಿ. ನೋಡಿ, ಇವೆಲ್ಲ ಸಿಂಪಲ್ ಆಗಿ ಎಕ್ಸಾಂಪಲ್ ಕೇಳ್ತಾನೆ. ಯೂನಿಕಾರ್ನ್ ಅಂತಕ್ಕಂಥ ಈ ಒಂದು ಇಂಟಿಗ್ರೇಟೆಡ್ ನಾವೆಲ್ ಆಂಟೆನಾ ಸಿಸ್ಟಮ್ ಏನಿದೆ, ನಾವೆಲ್ ಆಂಟೆನಾ ಸಿಸ್ಟಮ್, ನೌಕೆಯ ಒಂದು ಆಂಟೆನಾ ಒಂದು ವ್ಯವಸ್ಥೆ ಏನಿದೆ, ನೌಕಾ ಆಂಟೆನಾ ವ್ಯವಸ್ಥೆ, ಇದು ಯಾವ ದೇಶದಿಂದ ಜೊತೆಗೆ ನಾವು ಭಾರತ ಸರ್ಕಾರ ಮಾಡ್ಕೊಂಡಿದ್ದೀವಿ ಅಂತ ಕೇಳ್ಬೋದು? ಜಪಾನ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಟೋಲ್ ಪ್ಲಾಜಾ ನೌಕರರ ಮಕ್ಕಳ ಶೈಕ್ಷಣಿಕ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಯಾವ ಸಂಸ್ಥೆ ಆರೋಹಣ ಯೋಜನೆ ಪ್ರಾರಂಭಿಸಿದೆ? ನೋಡಿ, ಇದನ್ನೇ ಬೇಕಾದ ಕ್ವಶನ್ ಇನ್ನೊಂದರ ಕೇಳ್ಬೋದು. ಆರೋಹಣ ಯೋಜನೆ ಯಾರಿಗಾಗಿ ಪ್ರಾರಂಭಿಸಿದ್ದಾರೆ? ಯಾರಿಗಾಗಿ ಸರ್? ಟೋಲ್ ಪ್ಲಾಜಾದಲ್ಲಿ ಕೆಲಸ ಮಾಡೋರು ಮಕ್ಕಳಿಗೆ. ಯಾಕೆ ಶೈಕ್ಷಣಿಕ ಅಂದ್ರೆ ಏನರ್ಥ? ಎಜುಕೇಶನ್. ಯಾರು ಇದನ್ನ ಪ್ರಾರಂಭಿಸಿದ್ದು? ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಏನ್ ಮಾಡ್ತಾರೆ ಇಲ್ಲಿ? ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್, SC/ST, ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಏನಂದ್ರೆ ತುಂಬಾ ಹಿಂದುಳಿದಿರ್ತಕ್ಕಂಥ ಯಾರಿರ್ತಾರೆ ಎಕನಾಮಿಕಲಿ ಅಂತವ್ರಿಗೆ ಇಲ್ಲಿ 2025-26ಕ್ಕೆ ಏನ್ ಕೊಡ್ತಾ ಇದ್ರೆ 500 ಸ್ಟೂಡೆಂಟ್ಸ್ ಗಳನ್ನ, ಅಂತವ್ರ ಮಕ್ಕಳ 500 ಸ್ಟೂಡೆಂಟ್ಸ್ ಗಳನ್ನ ಚೆನ್ನಾಗಿ ಓದೋರ್ನ ಆಯ್ಕೆ ಮಾಡಿ ಕ್ಲಾಸ್ 11 ಟು ಗ್ರಾಜುಯೇಷನ್, ಅಂದ್ರೆ ನಾವು ಇಲ್ಲಿ PUC ಟು ಗ್ರಾಜುಯೇಷನ್ ಅಂತ ಏನ್ ಕರಿತೀವಲ್ಲ, ಅಲ್ಲಿ ತನಕ ಅವ್ರಿಗೆ ಆನ್ಯುಯಲಿ 12,000 ರೂಪಾಯಿ ಕೊಡ್ತಾ ಹೋಗ್ತಾರೆ ಸ್ಕಾಲರ್ಶಿಪ್ ಆಗಿ. ಅಂಡ್ ಆಲ್ಸೋ ಇನ್ನು ಡಬಲ್ ಡಿಗ್ರಿ ಹೈಯರ್ ಎಜುಕೇಶನ್ ಮಾಡ್ತೀನಿ, ಪೋಸ್ಟ್ ಗ್ರಾಜುಯೇಟ್ ಮಾಡ್ತೀನಿ ಅಂತ
ಒಳ್ಳೆ ಮೆರಿಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ 50 ಜನ ಆಯ್ಕೆ ಮಾಡಿ 50,000 ರೂಪಾಯಿ ಪರ್ ಇಯರ್ ಅವ್ರಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ನ ಕೊಡಬೇಕು ಅಂತಿದ್ದಾರೆ. ಸೊ ಇಟ್ ಇಸ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪ್ರಾಜೆಕ್ಟ್ ಆರೋಹಣ ಅಂತ, ಸಪೋರ್ಟ್ ಎಜುಕೇಶನ್ ಫಾರ್ ಟೋಲ್ ಪ್ಲಾಜಾ ವರ್ಕರ್ಸ್ ಫ್ಯಾಮಿಲೀಸ್ಗೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಭಾರತದ ಸ್ಟಾರ್ ವೇಟ್ ಲಿಫ್ಟರ್ ಮೀರಾಬಾಯಿ ಚಾಂದ್ ಇತ್ತೀಚೆಗೆ 2025 ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಚಿನ್ನದ ಪದಕಕ್ಕೆ ದೊರೀ ಕಾರ್ಯಕ್ರಮ ನಡೆಯಿತು. ನೋಡಿ, ಇದು ಕಾಮನ್ವೆಲ್ತ್ ಗೇಮ್ ಅಲ್ಲ, ಕಾಮನ್ವೆಲ್ತ್ ನ ಜಸ್ಟ್ ಇದು ಎಲ್ಲಾ ಗೇಮ್ಸ್ ಇರುತ್ತೆ ಅದರಲ್ಲಿ. ಇದು ಜಸ್ಟ್ ಕಾಮನ್ವೆಲ್ತ್ ಕಂಟ್ರೀಸ್ಗೆ ಜಸ್ಟ್ ವೇಟ್ ಲಿಫ್ಟ್ ಅಷ್ಟೇ ಗೇಮ್. ಇದು ಎಲ್ಲಾ ಗೇಮ್ ಇಲ್ಲ, ಬರೀ ವೇಟ್ ಲಿಫ್ಟ್ ಕಾಮನ್ವೆಲ್ತ್ ನೇಷನ್ಸ್ ಗೇಮ್ ಮಾತ್ರ ಮಾಡಿದ್ರು. ಎಲ್ಲಿ ಮಾಡಿದ್ರು? ಅಹಮದಾಬಾದ್, ಗುಜರಾತ್ ಅಲ್ಲಿ ಮಾಡಿದ್ರು. ಹಂಗಾಗಿ ನಮ್ಮಲ್ಲಿ ಸ್ಟೇಡಿಯಂ ಇದೆ ಅಂತ ಹೇಳಿ 2030 ಕಾಮನ್ವೆಲ್ತ್ ನ ನಮ್ಮ ಭಾರತದಲ್ಲಿ ಆಯೋಜನೆ ಮಾಡಬೇಕು ಅಂತ ನಾವು ಬಿಡ್ ಮಾಡಿದ್ವಿ. 2026 ನಿಮ್ಗೆ ಹೇಳಿದೆ, 2026 ಎಲ್ಲಿ ಸರ್? ಗ್ಲಾಸ್ಗೋ. ಇಲ್ಲೇ ಆಪ್ಷನ್ ಇದೆ ನೋಡಿ, ಗ್ಲಾಸ್ಗೋ 2026 ನಡೀತಾ ಇರೋದು ಕಾಮನ್ವೆಲ್ತ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಆಯ್ತಲ್ವಾ? ಎಸ್. ನೆಕ್ಸ್ಟ್, ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡ್ ಯಶಸ್ವಿಯಾಗಿ ಮೃದುವಾಗಿ ಇಳಿದ ಮತ್ತು 2023 ಚಂದ್ರ ಮೇಲ್ಮೈ ಪ್ರಜ್ಞಾನ್ ರೋವರ್ ನಿಯೋಜನಾ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಆಗಸ್ಟ್ 23 ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. 2025 ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ವಿಷಯವೇನು ನೋಡಿ? ನ್ಯಾಷನಲ್ ಸ್ಪೇಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಇಂದ 2024 ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈಗ 2025 ಎರಡನೇ ಸಲ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಸೆಕೆಂಡ್ ಎಡಿಷನ್ ಅಂತ ಹೇಳ್ಬೋದು. ಯಾಕೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಯಾಕೆಂದ್ರೆ ಚಂದ್ರಯಾನ 3 ಸಾಫ್ಟ್ ಲ್ಯಾಂಡಿಂಗ್ ಆಯ್ತಲ್ಲ ನಮ್ದು. ಓಕೆ, ಹಾಗಾಗಿ ಈ ಒಂದು ಸಾಫ್ಟ್ ಲ್ಯಾಂಡಿಂಗ್ ಇದ್ರ ಪ್ರಕಾರ ನಾವು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು. ಹಾಗಾಗಿ 2024 ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಆಗಸ್ಟ್ 23 ಆ ಡೇಟ್ ನ. ಸೊ ಇದರ ವಿಷಯ ಥೀಮ್ 2025 ಥೀಮ್ ಏನು ಅಂತ ಕೇಳಿರೋದು. ರೈಟ್ ಆನ್ಸರ್ ಆಪ್ಷನ್ ಎ, ಆರ್ಯಭಟನಿಂದ ಗಗನಯಾನ್ಗೆ, ಪ್ರಾಚೀನ ಬುದ್ಧಿವಂತಿಕೆ ಅನಂತ ಸಾಧ್ಯತೆಗಳಿಗೆ ಅಂತ ಹೇಳಿ. ಇಂಗ್ಲಿಷ್ ಅಲ್ಲಿ ಆರ್ಯಭಟ ಟು ಗಗನಯಾನ್, ಏನ್ಷಿಯಂಟ್ ವಿಸ್ಡಮ್ ಟು ಇನ್ಫಿನಿಟ್ ಪಾಸಿಬಿಲಿಟೀಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಗೊತ್ತಿರಲಿ ಸ್ನೇಹಿತರೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವ ಗ್ರಹದ ಹೊಸ ಚಂದ್ರ S2025U1 ಅನ್ನು ಇತ್ತೀಚೆಗೆ ನಾಸಾದ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಕಂಡುಹಿಡಿದಿದೆ? ಇದು ಹೊಸ ಚಂದ್ರ. ಚಂದ್ರ ಇಸ್ ನಥಿಂಗ್ ಬಟ್ ಏನು ಉಪಗ್ರಹ ಅಂತ ಕರಿತೀವಿ. ಅಂದ್ರೆ ಇದು ಯಾವ್ದೋ ಚಂದ್ರ, ಭೂಮಿ ಚಂದ್ರ ಅಲ್ಲ, ಇದು ಯುರೇನಸ್ ಚಂದ್ರ, ಹೊಸದಾಗಿ ಕಂಡುಹಿಡಿದಿರೋ ಯುರೇನಸ್ ಗ್ರಹದ ಚಂದ್ರ. ನಿಮ್ಗೆ ಗೊತ್ತಿದೆ 28 ನಾವು ಇದನ್ನ ಹೇಳ್ಬೋದು. ಅಲ್ಲಿ ಇದು 29ನೇದು S2025U1 ಅಂತ ಹೇಳಿ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದು ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಐಡೆಂಟಿಫೈ ಮಾಡಿದೆ. ಒಂದು 10,000 ಕಿಲೋಮೀಟರ್ ದೂರದಲ್ಲಿ ಓಕೆ ಇದು ಇರ್ತಕ್ಕಂಥದ್ದು. ಅಪ್ರಾಕ್ಸಿಮೇಟ್ಲಿ ಇದರ ಡಯಾಮೀಟರ್ ಫೈನ್ 56,000 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನೋಡಿ ಇದರ ಡಯಾಮೀಟರ್ ಇದೆಯಲ್ಲ 10,000 ಕಿಲೋಮೀಟರ್. ಇದು ಡಿಸ್ಟೆನ್ಸ್ ಯುರೇನಸ್ ಇಂದ ಬಂದು ನಿಮಗೆ ಒಂದು 50,000 ಕಿಲೋಮೀಟರ್ ಇಲ್ಲಿ ನೋಡಿ. ದಿಸ್ ಈಸ್ ದ ಒನ್. ಓಕೆ, ಕೇಳ್ತಾನೆ S2025U1 ಇದು ಯಾವುದರ ಹೊಸದಾಗಿ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ. ಇದು ಯುರೇನಸ್ ನ ಉಪಗ್ರಹ ಅಥವಾ ಯುರೇನಸ್ ನ ಚಂದ್ರ ಅಂತ ಹೇಳಬೇಕು, ಮೂನ್, ನ್ಯೂ ಮೂನ್. ನೆಕ್ಸ್ಟ್, ಇತ್ತೀಚೆಗೆ ಲೋಕಸಭೆ 2025 ಇ ಸ್ಪೋರ್ಟ್ಸ್ ಮತ್ತು ಆನ್ಲೈನ್ ಸಾಮಾಜಿಕ ಆಟಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಅಂಗೀಕರಿಸಿತು. ಜೊತೆಗೆ ಪೋಕರ್ ಮತ್ತು ರಮ್ಮಿ ಅಂತಹ ಹಾನಿಕಾರಕ ಹಣದ ಗೇಮಿಂಗ್ ಸೇವೆಯನ್ನು ನಿಷೇಧಿಸುತ್ತದೆ. ಈ ಶಾಸನ ಸರಿಯಾದ ಹೆಸರೇನು? ಒಂದು ಬಿಲ್ ನ ಲೋಕಸಭೆ ಅಪ್ರೂವ್ ಮಾಡಿದೆ. ನಿಮ್ಗೆ ಗೊತ್ತಿದೆ, ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಈಗ ನೆಕ್ಸ್ಟ್ ಏನೋ ಗೇಮ್ಸ್ ಗಳಿವೆ, ಇಂಡಿಯಾದು ಆಗಿರ್ಬೋದು ಅಥವಾ ಈಗ ಪ್ರೋ ಕಬಡ್ಡಿ ನಡೀತಾ, ಇವಾಗೆಲ್ಲ ನಿಮಗೆ ನೀವು ನೋಡಿರ್ಬೇಕು. ಪ್ರೋ ಕಬಡ್ಡಿ PKL ನಡೀತಾ ಇದೆ ಅಲ್ವಾ, ಅಲ್ಲೂ ಕೂಡ ಡ್ರೀಮ್ 11 ಕೂಡ ಇಲ್ಲ. ಡ್ರೀಮ್ 11 ತೆಗ್ದಾಕ್ಬಿಟ್ಟಿದ್ದಾರೆ, ಇವೆಲ್ಲ ಸುದ್ದಿಯಲ್ಲಿದೆ. ಅದೇ ರೀತಿ ರಮ್ಮಿ ಈ ತರದೆಲ್ಲ ತೆಗಿಬೇಕು, ಯಾಕಂದ್ರೆ ಜಸ್ಟ್ ಬಿಲ್ ಪಾಸ್ ಆಗಿದ್ದಕ್ಕೆ ಸ್ಪಾನ್ಸರ್ಶಿಪ್ ಇಂದ ತೆಗ್ದಾಕ್ಬಿಟ್ಟಿದ್ದಾರೆ. ಇಂಡಿಯಾನು ಕೂಡ ಕ್ರಿಕೆಟ್ ಅಲ್ಲಿ ಕೂಡ BCCI. ಸೊ ಹಂಗಾಗಿ ಇದು ಯಾವ ಬಿಲ್ ಅಂದ್ರೆ ಇನ್ನೂ ಇದನ್ನು ಅಸೆಂಟ್ ಆಗಿಲ್ಲ, ಆಗುತ್ತೆ ರಾಷ್ಟ್ರಪತಿಗಳದು. ಇದು ಬಿಲ್ ಹೆಸರೇನು ಅಂದ್ರೆ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ ಅಂತ ಹೇಳಿ. ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್, ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಗೊತ್ತಿದೆ, ಆನ್ಲೈನ್ ಗೇಮಿಂಗ್ ಬಿಲ್ ಎಷ್ಟು ಅನ್ರೆಗ್ಯುಲೇಟೆಡ್. ಇದು ಆಲ್ ಓವರ್ ಇಂಡಿಯಾಗೆ ಅಪ್ಲಿಕೇಬಲ್. ಇದು ರಾಜ್ಯಗಳು ಮಾತ್ರ ಮಾಡುತ್ತೆ, ಒಂದು ರಾಜ್ಯದ ಇದೆ ಹಂಗಲ್ಲ, ಇದು ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್ ಈ ಬಿಲ್. ಅಂಡ್ ಇದರಿಂದ ಎಷ್ಟೋ ಸಂಸಾರಗಳು ಉಳಿಯುತ್ತೆ, ಎಷ್ಟೊಂದು ಜನ ಆತ್ಮಹತ್ಯೆ ಮಾಡೋದು ತಪ್ಪತ್ತೆ, ದುಡ್ಡು ಕಳ್ಕೊಂಡು. ಸೊ ಲಾಸ್ಟ್ 3 years ಅಲ್ಲಿ ನಾವು ನೋಡ್ತಾ ಹೋದ್ರೆ, ಲಾಸ್ಟ್ ಒಂದು ಇದರಲ್ಲಿ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡು 32 ಸೂಸೈಡ್ಸ್ ಇನ್ ಲಾಸ್ಟ್ 31 months ಬಿಕಾಸ್ ಆಫ್ ಫೈನಾನ್ಷಿಯಲ್ ಫ್ರಾಡ್, ಮನಿ ಲಾಂಡ್ರಿಂಗ್ ಇಂದ, ಟೆರರ್ ಫೈನಾನ್ಸಿಂಗ್ ಇಂದ. ಅಂಡ್ ಆಲ್ಸೋ ಇಲ್ಲಿ ಆನ್ಲೈನ್ ಗೇಮಿಂಗ್ ಏನ್ ದುಡ್ಡು ಹೋಗ್ತಾ ಇದೆಯಲ್ಲ, ಎಷ್ಟೊಂದು ಗೇಮಿಂಗ್ ಆಪ್ಗಳು ಇದು ಟೆರರ್ ಫೈನಾನ್ಸಿಂಗ್ ಆಗ್ತಾ ಇದೆ. ಹಂಗಾಗಿ ಇದನ್ನ ತಂದಿರ್ತಕ್ಕಂಥದ್ದು. ಸೊ ಇದನ್ನ ವಯೋಲೇಷನ್ ಮಾಡಿದ್ರೆ ಇದು ಬಂದ್ಮೇಲೆ ಓಕೆ 3 ವರ್ಷ ಅಥವಾ ಫೈನ್ ಅಪ್ ಟು 1 ಕೋಟಿ ಯಾರು ಇದು ವಯೋಲೇಷನ್ ಮಾಡ್ತಾರೆ ಓಕೆ ಅಂತಾರ ಆನ್ಲೈನ್ ಗೇಮ್ ತಂದ್ರೆ ಆಡಿದ್ರೆ ಅಂತವ್ರಿಗೆ
1 ಕೋಟಿ ತನಕ 3 ವರ್ಷ ಜೈಲ್ ತನಕ, ಇದನ್ನ ಅಪ್ ಟು 3 to 5 years ಎಕ್ಸ್ಟೆಂಡ್ ಮಾಡಬಹುದು. 2 ಕೋಟಿ ತನಕ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ದ ಅವರ ಎಷ್ಟು ಇದು ಅವ್ರು ಮಾಡಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಗುಡ್ ಇನಿಷಿಯೇಟಿವ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಹಿಂದಿರುಗುವ ವಲಸೆ ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡಲು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಶ್ರಮಶ್ರೀ ಯೋಜನೆ ಪ್ರಾರಂಭಿಸಿತು? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವಾಪಸ್ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಇಲ್ಲಿ ವೆರಿ ಇಂಪಾರ್ಟೆಂಟ್. ಎರಡು ಈ ಪಶ್ಚಿಮ ಬಂಗಾಳ ಸರ್ಕಾರ ಮಾಡಿದೆ. ಏನ್ ಎರಡು ಅಂದ್ರೆ, ಹೊರ ರಾಜ್ಯಗಳಲ್ಲಿ ಬಂಗಾಳ ಮಾತಾಡೋರ್ಗೆ ಏನು ಟಾರ್ಚರ್ ಆಗಿದೆ ಅಂತವ್ರು ವಾಪಸ್ ನಮ್ದು ರಾಜ್ಯಕ್ಕೆ ಬನ್ನಿ, ನಿಮಗೆ 5,000 ರೂಪಾಯಿ ಕೊಡ್ತೀವಿ 1 year ತನಕ, ನೀವು ಇಲ್ಲೇ ಒಂದು ಜಾಬ್ ಹುಡ್ಕೋ ತನಕ ಅಂತ ಹೇಳಿದೆ. ಜೊತೆಗೆ ಇನ್ನೊಂದು ತಂದಿದೆ, ಇದು ನಮ್ಮ ಕರ್ನಾಟಕದಲ್ಲೂ ಆಗ್ಬೇಕು. ಇದು ನಮ್ಮ ಕರ್ನಾಟಕದಲ್ಲಿ ಏನು ಇನ್ನೊಂದು, ಅಲ್ಲಿ ಪ್ರತಿಯೊಂದು ಬಂಗಾಳದಲ್ಲಿ ಪ್ರತಿಯೊಂದು ಸಿನಿಮಾ ಹಾಲ್, ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಲ್ಲಿ ಬೆಂಗಾಲಿ ಫಿಲಂ ಇರಲೇಬೇಕು. ಅಟ್ಲೀಸ್ಟ್ ಒಂದು ಶೋ ಇರಲೇಬೇಕು. ಅದು ಯಾವ ಟೈಮು? 3 ಇಂದ 9 ಪ್ರೈಮ್ ಟೈಮ್ ಅಲ್ಲಿ ಅಟ್ಲೀಸ್ಟ್ ಒಂದು ಬೆಂಗಾಲಿ ಫಿಲಂ ಇರಬೇಕು. ಅದನ್ನ ಮ್ಯಾಂಡೇಟ್ ಮಾಡಿದೆ. ಸಿನಿಮಾ ಹಾಲ್ ಮಲ್ಟಿಪ್ಲೆಕ್ಸ್ ಅಲ್ಲಿ 365 ಕನ್ನಡ ಫಿಲಂ ಇರಲೇಬೇಕು, ಒಂದು ಇರಲೇಬೇಕು. ಅಟ್ಲೀಸ್ಟ್ 1 ಶೋ ಇರಬೇಕು. ಒಂದಿನಕ್ಕೆ 1 ಶೋ ಇರಲೇಬೇಕು. 365 ಇರಲೇಬೇಕು. ಅದು ಪ್ರೈಮ್ ಶೋ ಟೈಮ್ ಅಲ್ಲಿ 3 PM to 9 PM ಎನಿ ಟೈಮ್ ಕೊಡಿ ಇನ್ ಬಿಟ್ವೀನ್ ಅಂತ. ಇದು ನಮ್ಮ ಕರ್ನಾಟಕದಲ್ಲಿ ತರಬೇಕು, ಇಂಪ್ಲಿಮೆಂಟ್ ಆಗ್ಬೇಕು. ತರಲ್ಲ. ನೆಕ್ಸ್ಟ್, ಪರೋಕ್ಷ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಲು ದರ ತರ್ಕಬದ್ಧಗೊಳಿಸುವ ಮೇಲೆ ಕೇಂದ್ರೀಕರಿಸಿ ತೆರಿಗೆ ಸುಧಾರಣೆ ಭಾಗವಾಗಿ ಭಾರತ ಸರ್ಕಾರ ಮುಂದಿನ ಪೀಳಿಗೆ ಸರಕು ಮತ್ತು ಸೇವಾ ತೆರಿಗೆ ನೆಕ್ಸ್ಟ್ ಜನರೇಷನ್, ನೀವು ಇದು ತುಂಬಾ ಸುದ್ದಿಯಲ್ಲಿದೆ ಈಗ. ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಇದು ಆಗಸ್ಟ್ ಕರೆಂಟ್ ಅಫೇರ್. ಇದರಲ್ಲಿ GST 2.0 ಅಥವಾ ನೆಕ್ಸ್ಟ್ ಜನರೇಷನ್ ಅಂತ ಎರಡು ರೀತಿಯಾಗಿರ್ತಕ್ಕಂಥ ಸ್ಲ್ಯಾಬ್ ಮಾಡ್ತಾರೆ. ಮೊದಲು ಎಷ್ಟಿತ್ತು? 5%, 12%, 8% ಮತ್ತು 28% ಅಲ್ವಾ? ಇದನ್ನ 2 ಸ್ಲ್ಯಾಬ್, ಮೆರಿಟ್ ಅಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿ. ಅದ್ಯಾವ್ದು 2 ಸ್ಲ್ಯಾಬ್? 5% and 18% ಕೇಳಿಸಿದೆ. ಓಕೆ, 5%, 18%. ಮತ್ತೆ ಇಲ್ಲಿ ಒಂದಷ್ಟು ಬೇಡದೇ ಇರೋದಿದೆಯಲ್ಲ, ಈ ತಂಬಾಕು ಅಂತದ್ದು ಇಂಥದ್ದು ಅಂತಕ್ಕೆ 40% ಹಾಕಿದೆ. ಅಂದ್ರೆ GST ಅಡಿಯಲ್ಲಿ ಬರೋದು ಈಗ 4 ಸ್ಲ್ಯಾಬ್ ಇಲ್ಲ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದು ಇದ್ರ ಬಗ್ಗೆ ನಾನು ಇಲ್ಲಿ ಇದನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ಬನ್ನಿ, ಯಾವ್ದಕ್ಕೆ ಎಷ್ಟೆಷ್ಟು ಕಮ್ಮಿ ಆಗಿದೆ ಅಂತ ನೋಡೋದಾದ್ರೆ. ಓಕೆ, ನಾನು ಇಲ್ಲೇ ತಗೊಂಡಿದ್ದೀನಿ ಯಾವ ಮೆಟೀರಿಯಲ್ಗೆ ಎಷ್ಟೆಷ್ಟು ಕಮ್ಮಿ ಮಾಡಿದ್ದಾರೆ ಅಂದ್ರೆ. ಇಲ್ಲಿ ನೋಡಿ, ಲಕ್ಸುರಿ ಐಟಮ್ಸ್ ಸಿನ್ ಡಿಮೆರಿಟ್ಸ್ ಗೂಡ್ಸ್ ಇದಕ್ಕೆ 40% ಇರುತ್ತೆ. ಡಿಮೆರಿಟ್ಸ್ ಅಂದ್ರೆ ಬೇಡದಿರೋ ತಂಬಾಕು ಅಂತದ್ದು. ಎಸೆನ್ಷಿಯಲ್ ಗೂಡ್ಸ್ ಅಂತ ಏನ್ ಕರಿತೀವಿ ನಾವು, ಲೈಫ್ ಬೇಕು, ಹೆಲ್ತ್ ಬೇಕು, ಮಿಲ್ಕ್ ಆಗಿರ್ಬೋದು, ಪನ್ನೀರ್, ಮಿಲ್ಕ್, ಇಂಡಿಯನ್ ಬ್ರೆಡ್ ಇಂಥದಕ್ಕೆಲ್ಲ GST ತೆಗೆದಾಕ್ಬಿಟ್ಟಿದ್ದಾರೆ. ಓಕೆ, ಮತ್ತೆ ಸ್ಮಾಲ್ ಕಾರು, ಟಿವಿ, ಏರ್ ಕಂಡೀಷನ್, ಸಿಮೆಂಟು ಇಂಥದಕ್ಕೆಲ್ಲ 28% 18% ಇಳಿಸಿದ್ದಾರೆ. ಓಕೆ, ಇನ್ನು ಎನರ್ಜಿ, ಶಕ್ತಿ ಉತ್ಪಾದನೆ ಏನಿದೆ, ರಿನ್ಯೂಬಲ್ ಎನರ್ಜಿ, ಅದಕ್ಕೆ 12% 5% ಇಳಿಸಿದ್ದಾರೆ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ನಮಗೆ. ಮೆಡಿಕಲ್ ಮತ್ತೆ ಹೆಲ್ತ್ ಡಿವೈಸಸ್ ಗಳೇನಿದೆ ಅದನ್ನು ಕೂಡ ಅಷ್ಟೇ. ಒಂದಷ್ಟು ಇದಕ್ಕೆ 12% ಒಂದು ನಿಲ್ ಮಾಡಿದ್ದಾರೆ, ಮತ್ತೆ ಒಂದಷ್ಟು ಹ್ಯಾಸ್ ಬಿನ್ ರೆಡ್ಯೂಸ್ ಫ್ರಮ್ 5% ನಿಲ್ಲಿದೆ. ಇಲ್ಲಿದೆ, ನೀವು ನೋಡಬಹುದು ಯಾವ್ದಾವ್ದಕ್ಕೆ ನಿಲ್ಲಿದೆ ಅಂತ. ಇಂಡಿವಿಜುವಲ್ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ಗೆ ನಿಲ್ಲಿದೆ GST ಹೆಲ್ತ್ ಸೆಕ್ಟರ್ ಅಲ್ಲಿ. ಇನ್ನೊಂದಷ್ಟಕ್ಕೆ ಥರ್ಮೋಮೀಟರ್ಗೆ 18 ಇಂದ 5% ಬಂದಿದೆ. ಮೆಡಿಕಲ್ ಗ್ರೇಡ್ ಆಕ್ಸಿಜನ್ಗೆ 12 ಇಂದ 5% ಬಂದಿದೆ. ಓಕೆ, ಸೊ ಆ ತರ ನೋಡಿದ್ರೆ ಅಗ್ರಿಕಲ್ಚರ್ ಮತ್ತೆ ರೂರಲ್ ಸೆಕ್ಟರ್ಸ್ಗೂ ಕೂಡ 12% ಇಂದ 5%ಗೆ ಡಿಕ್ರೀಸ್ ಮಾಡಿದ್ದಾರೆ. ಫರ್ಟಿಲೈಸರ್ಸ್ ಗಳಾಗಿರ್ಬೋದು, ಲೇಬರ್ ಇನ್ಸೆಂಟಿವ್ಸ್, ಹ್ಯಾಂಡಿಕ್ರಾಫ್ಟ್ ಅಂತದ್ದಾಗಿರ್ಬೋದು. ಓಕೆ, ಸೊ ಇದೆಲ್ಲ ನೋಡ್ಕೊಳ್ಳಿ. ಮತ್ತೆ GST ಟೈಮ್ ಲೈನ್ 2017 ಏನ್ ಬಂತು, ಅದು ನೆಕ್ಸ್ಟ್ ಇ-ವೇ ಬಿಲ್ ಮಾಡೋದು 2018 ಯಾವ ಒಂದು ಕಡೆಯಿಂದ ಒಂದೊಂದು ಕಡೆ ಮೆಟೀರಿಯಲ್ ಸಾಗಣೆ ಮಾಡಬೇಕು ಅಂದ್ರೆ ಟ್ರ್ಯಾಕ್ ಮಾಡಲಿ ಅಂತ ಇ-ವೇ ಬಿಲ್ ಮಾಡಿದ್ರು. ಆಮೇಲೆ ಸಿಂಪ್ಲಿಫೈಡ್ ಆಧಾರ್ ಅಥೆಂಟಿಕೇಶನ್ ಮಾಡಿದ್ರು. ಸೊ ಈ ತರ ಯಾವ ಟೈಮ್ ಪೀರಿಯಡ್ ಅಲ್ಲಿ ಏನಾಯ್ತು. ಇವಾಗ ನೆಕ್ಸ್ಟ್ ಜನರೇಷನ್ 2020 ನೋಡಿ. ಇವಾಗ ನಮ್ಮ ಒಂದು ಈ US ಸ್ಯಾಂಕ್ಷನ್ 50% ಏನು US ಹಾಕಿದೆ, USA ಭಾರತದ ಮೇಲೆ. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನಕ್ಕಪ್ಪ ನೋಡಿ, ಇದರಿಂದ ರೆವೆನ್ಯೂ ಅಂತಕ್ಕಂಥದ್ದು ಏನಿದೆ ಅದು ಕಮ್ಮಿ ಆಗುತ್ತೆ ಸರ್ಕಾರಕ್ಕೆ. ಬಟ್ ಈ ಉಳಿತಾಯ ಆಗುತ್ತಲ್ಲ, ಇದರಿಂದ ಸೇವಿಂಗ್ ಆಗುತ್ತಲ್ಲ. ಯಾರಿಗೆ ಸೇವಿಂಗ್ ಆಗುತ್ತೆ? ಜನರಿಗೆ. ಟ್ಯಾಕ್ಸ್ ಕಮ್ಮಿ ಆದಾಗ ಅದರಿಂದ ಏನಾಗುತ್ತೆ, ಇದರಿಂದ ಉಳಿತಾಯ ಇರೋದ್ರೆ ಎಕ್ಸ್ಪೆಂಡಿಚರ್ ಆಗುತ್ತೆ. ಆ ದುಡ್ಡು ಉಳಿತಾಯ ಇದ್ರೆ ಜಾಸ್ತಿ ಖರೀದಿಗಳಾಗುತ್ತೆ, ಅಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ನಮಗೆ ದುಡ್ಡು ಬೆಳೆಯುತ್ತೆ ವಿತೌಟ್ ಎಫೆಕ್ಟಿಂಗ್ ಏನೋ ಇನ್ಫ್ಲೇಷನ್. ಹಣದುಬ್ಬರ ಮಾಡ್ದೇನೆ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಸರ್ಕಾರ ತಗೊಂಡಿರೋದು.
ನೆಕ್ಸ್ಟ್, ಭಾರತದಾದ್ಯಂತ ರಾಷ್ಟ್ರೀಯ ಏಕೀಕರಣ, ಶಾಂತಿ ಮತ್ತು ಸಾಮರಸ್ಯಗಳನ್ನು ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ 20ರಂದು ಸದ್ಭಾವನಾ ದಿನವಾಗಿ ಆಚರಣೆ ಮಾಡ್ತೀವಿ. ಹೌದು, ವೆರಿ ಇಂಪಾರ್ಟೆಂಟ್. ಸದ್ಭಾವನಾ ದಿನ ಆಗಸ್ಟ್ 20ರಂದು ಆಚರಣೆ ಮಾಡ್ತೀವಿ. ಯಾಕೆ? ಏಕೀಕರಣ, ಶಾಂತಿ, ಸಾಮರಸ್ಯನ ಉತ್ತೇಜಿಸಲು. ಈ ಸದ್ಭಾವನಾ ದಿವಸ್ ಯಾರ ನಾಯಕನ ಜನ್ಮ ವಾರ್ಷಿಕೋತ್ಸವ ದಿನ ಆಚರಣೆ ಮಾಡ್ತೀವಿ? ಯಾರು ಸರ್? ಗಾಂಧೀಜಿನೇನಾ? ಜವಾಹರ್ಲಾಲ್ ನೆಹರೂನ? ಅಲ್ಲ. ಇಂದಿರಾ ಗಾಂಧಿನ? ಅಲ್ಲ. ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಇಸ್ ದ ರೈಟ್ ಆನ್ಸರ್. ಆಗಸ್ಟ್ 20. ನೆಕ್ಸ್ಟ್, 2035ರ ವೇಳೆಗೆ ಚಂದ್ರನ ಮೇಲೆ ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಿಸಲು ಯೋಜನೆಯನ್ನು ಏಪ್ರಿಲ್ 2022ರಲ್ಲಿ ಯಾವ ದೇಶ ಘೋಷಿಸಿತು? ನೋಡಿ, ಇವೆಲ್ಲ ಯಾಕೆ ಬೇಕು? ಏನ ಓಕೆ, ನಾವೆಲ್ಲ ಕಂಡುಹಿಡಿತಾ ಇದೀವಿ ಅಂತ ಅನ್ಬಿಟ್ಟು ಎಲ್ಲಾನು ಹಾಳು ಮಾಡಬಾರ್ದು. ನೋಡಿ, ಚಂದ್ರನ ಮೇಲೆ ಹೋಗಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ಬೇಕಂತೆ. ಯಾರು ಮಾಡ್ತಾರೆ? ಚೀನಾ. 2025ಕ್ಕೆ ಮಾಡ್ಬೇಕು ಅಂತ ಚೀನಾ ಘೋಷಣೆ ಮಾಡಿದೆ. ಆಕ್ಚುಲಿ ಯಾಕೆ ಚೀನಾ ಘೋಷಣೆ ಮಾಡ್ತು? ನಾಸಾ ಆಲ್ರೆಡಿ ಘೋಷಣೆ ಮಾಡಿತ್ತು, ಮೂನ್ 2030ರಲ್ಲಿ ಮಾಡ್ತೀವಿ ಅಂತ. ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ. ಈಗ ಚೀನಾ, ಸಾರಿ, ಇದು 2025 ಅಲ್ಲ, ಇದು 2035 ಒಳಗೆ, 35ರ ವೇಳೆಗೆ, 25ರ ವೇಳೆಗಲ್ಲ, ಈಗ 25ರಲ್ಲಿ ಘೋಷಣೆ ಮಾಡಿದ್ದು. 35ರಲ್ಲಿ ಚೀನಾ ಮಾಡುತ್ತೆ. 2030ಕ್ಕೆ USA ಮಾಡ್ತೀನಿ. ಸೊ ಅದಕ್ಕೆ ಕಾಂಪಿಟೇಷನ್. ಚೀನಾ ನಾನು ಮಾಡ್ತೀನಿ 2035ಕ್ಕೆ ಅಂತ. ನೆಕ್ಸ್ಟ್, ಜವಳಿ ಮತ್ತು ಉಡುಪು ವಲಯಕ್ಕೆ ಪರಿಹಾರ ಒದಗಿಸಲು ಸೆಪ್ಟೆಂಬರ್ 30, 2025 ಕಚ್ಚಾ ಹತ್ತಿನ ಆಮದಿನ ಮೇಲೆ ಯಾವ ಸುಂಕವನ್ನು ತೆಗೆದುಹಾಕುವಾಗ ಹಣಕಾಸು ಸಚಿವಾಲಯ ಘೋಷಿಸಿದೆ. ನೋಡಿ, ನಿಮಗೆಲ್ಲ ಇವಾಗ 50% ಏನ್ ಟಾರಿಫ್ USA ಹಾಕಿದೆ. ಹಾಗಾಗಿ ನಮ್ದು ರಫ್ತು ಏನ್ ಮಾಡ್ತೀವಿ ಅದು ಕಾಸ್ಟ್ಲಿ ಆಗುತ್ತೆ US ಅಲ್ಲಿ, ಹಾಗಾಗಿ ತಗೊಳ್ಳಲ್ಲ. ಹಂಗಾಗಿ ನಾವು ಇಲ್ಲಿ ರೇಟ್ ಕಮ್ಮಿ ಮಾಡಬೇಕು. ಭಾರತದಲ್ಲಿ ರೇಟ್ ನ ಕಮ್ಮಿ ಮಾಡಬೇಕು. ರೇಟ್ ಕಮ್ಮಿ ಮಾಡಬೇಕು ಅಂದ್ರೆ ಅದ್ರ ಬೆಲೆ ಕಮ್ಮಿ, ಕಚ್ಚಾ ವಸ್ತು ಸಿಗೋದು ಕಮ್ಮಿ ಆಗ್ಬೇಕು. ಹಂಗಾಗಿ ನಮ್ಮ ಬೆಲ್ಲಿ ಬೆಳೀತಕ್ಕಂಥ ಹತ್ತಿ ಬೆಳೆಯೋ ಒಂದು ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಹೊರದೇಶದಿಂದ ತಗೋಬೇಕು. ಹಾಗಾಗಿ ಆಮದು ಮೇಲೆ ಸುಂಕ ತೆಗೆದು ಬಿಟ್ರೆ, 11% ಆಮದು ಸುಂಕ ತೆಗೆದು ಬಿಟ್ರೆ ಅವಾಗ ಕಮ್ಮಿ ಸಿಗುತ್ತೆ. ಆಗ ನಾವು ಕಮ್ಮಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು ಕ್ಲಾತ್ಸ್ ನ, ರೆಡಿ ಕ್ಲಾತ್ಸ್ ನ. ಈ ಕ್ಲಾತ್ಸ್ ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡಬಹುದು. ಅವಾಗ ಕಮ್ಮಿ ಬೆಲೆಗೆ ಎಕ್ಸ್ಪೋರ್ಟ್ ಮಾಡಿದಾಗ ಇವಾಗ ಏನ್ ಕಳಿಸ್ತೀವಿ ಆಲ್ಮೋಸ್ಟ್ ಅಲ್ಲಿಗೆ ಅವರು ಟ್ಯಾಕ್ಸ್ ನ ಇಂಪೋರ್ಟ್ ಜಾಸ್ತಿ ಡ್ಯೂಟಿ ಹಾಕಿದ್ರು ಕೂಡ US ಅಲ್ಲಿ ಕಮ್ಮಿ ಬೆಲೆ ನಾವು ಮಾಡೋದ್ರಿಂದ ಆಲ್ಮೋಸ್ಟ್ ಇವಾಗೇನೋ ಆ ಒಂದು ಬೆಲೆಗೆ ನಿಂತ್ಕೊಳ್ಳುತ್ತೆ. ಈ ತರ ಒಂದು ಉದ್ದೇಶ ಕೂಡ ಇದೆ. ಬಟ್ ಇದನ್ನ ಸೆಪ್ಟೆಂಬರ್ 30, 2025 ತನಕ ಅಂತ ಅಂದಿದ್ದು ಇದು ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಎಷ್ಟಕ್ಕೆ? ಡಿಸೆಂಬರ್ 2025 ತನಕನೂ ಕೂಡ, ಟೆಂಪರರಿ ತನಕನೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಒಂದು ಸೆಪ್ಟೆಂಬರ್ ಮಂತ್ ಅಲ್ಲಿ ಇದನ್ನ ಸೆಪ್ಟೆಂಬರ್ ತನಕ ಇದನ್ನ ಒಂದ್ ತಿಂಗಳಿಗಿಂತ ಡಿಸೆಂಬರ್ 31, 2025 ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲಿ ತನಕ ಆಮದು ಮೇಲೆ ನಾವೇನು ಆಮದು ಮಾಡ್ಕೋತೀವಿ, ಯಾವುದು ಹತ್ತಿನ, ರಾ ಕಾಟನ್ ನ, ಅದರ 11% ಆಮದು ಸುಂಕನ ರದ್ದು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಸಂಚಾರ್ ಸಾಥಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಹಿಂದಿ ಮತ್ತು 21 ಪ್ರಾದೇಶಿಕ ಭಾಷೆಗಳು ಬಿಡುಗಡೆ ಮಾಡಿದ್ರು. ಯಾರು ಮಾಡಿದ್ರು? ಜ್ಯೋತಿರಾದಿತ್ಯ ಸಿಂಧ್ಯಾ. ಏನ್ ಸಂಚಾರಿ ಆಪ್ ಕೇಳಬಹುದು. ಸಂಚಾರ್ ಸಾಥಿ ಆಪ್ ಏನ್ ಮಾಡುತ್ತೆ? ವಾಟ್ ಇಸ್ ದ ಪರ್ಪಸ್ ಆಫ್? ಕೇಳಿದಾನೆ ಎಕ್ಸಾಮ್ಗಳಲ್ಲಿ, KPSC ಅಲ್ಲಿ ಕೇಳಿದ್ದಾನೆ. ಅಂದ್ರೆ ಇದೇ ತರ ಬೇರೆ ಆಪ್ಗಳು ಕೇಳ್ತಾನೆ, ಹಂಗೆ ಇದನ್ನು ಕೇಳಬಹುದು. ಸಂಚಾರ್ ಸಾಥಿ ಆಪ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಪ್. ಇದು ಎಲ್ಲಾ ಭಾಷೆಗಳು ಯಾಕೆ ಬಂದಿದೆ ಅಂತಂದ್ರೆ, ಇದು ಆಲ್ರೆಡಿ ಲಾಂಚ್ ಆಗಿತ್ತು ಜನವರಿಲಿ. ಆದ್ರೆ ಇದರಿಂದ ನೀವು ನಮ್ಮ ಹೆಸರಲ್ಲಿ ಬೇರೆಯವ್ರು ಯಾರು ಕಮ್ಯುನಿಕೇಶನ್ ಮಾಡ್ತಾ ಇದಾರ ಅಂದ್ರೆ ಫೇಕು, ಮತ್ತೆ ನಿಮ್ಮ ಮೊಬೈಲ್ ಹಾಳಾದ್ರೆ ಅದನ್ನ ಬ್ಲಾಕ್ ಮಾಡಕ್ಕೆ, ಟ್ರೇಸ್ ಮಾಡಕ್ಕೆ, ಕಳ್ದೋದ್ರೆ, ಮತ್ತೆ ಅನ್ಆಥೋರೈಸ್ ಮೊಬೈಲ್ ಕನೆಕ್ಷನ್ ಯೂಸ್ ಮಾಡ್ತಾ ಇದ್ರೆ ಈ ತರದೆಲ್ಲ ಕೂಡ ನೀವು ಅದ್ರ ಟ್ರ್ಯಾಕ್ ಮಾಡಬಹುದು, ಮತ್ತೆ ಕಂಪ್ಲೇಂಟ್ಸ್ ಗಳನ್ನ ಮಾಡಬಹುದು. ಓಕೆ, ಇದರಿಂದ ವೆರಿ ಸೈಬರ್ ಫ್ರಾಡ್ ಆಗೋದು, ಸೊ ಈ ತರದೆಲ್ಲ ನಾವು ಇದನ್ನ ತಡಿಬಹುದು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಸಂಚಾರ್ ಸಾಥಿ ಆಪ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತೀಯ ಸಿನಿಮಾದ ಶ್ರೇಷ್ಠತೆಯನ್ನು ಗೌರವಿಸಲು 2023ರಲ್ಲಿ ನಡೆದ ಪ್ರತಿಷ್ಠಿತ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಸ್ಫೂರ್ತಿದಾಯಕ ಮತ್ತು ವಿಮರ್ಶಾತ್ಮಕ ಮೆಚ್ಚುಗೆ ಪಡೆದ ಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ನೀಡಲಾಯಿತು? ಬೆಸ್ಟ್ ಫೀಚರ್ ಫಿಲಂ ಯಾವುದು ಸರ್? 12th ಫೇಲ್ ಅಲ್ವಾ? ಫೀಚರ್ ಫಿಲಂ 2020, ಈಗ 25ರಲ್ಲಿ ಕೊಟ್ಟಿದ್ದಾರೆ ಅವಾರ್ಡ್. ಬಟ್ ಇದು ಎಷ್ಟನೇ ಸಾಲದು? 2023ನೇ ಸಾಲಿನ ಒಂದು ಇದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದರಲ್ಲಿ ಬೆಸ್ಟ್ ಆಕ್ಟರ್ ಯಾರು? ಶಾರುಖ್ ಖಾನ್ ಮತ್ತೆ ವಿಕ್ರಾಂತ್ ಮೆಸ್ಸಿ. 12th ಫೇಲ್ ಮತ್ತೆ ಜವಾನ್, ಶಾರುಖ್ ಖಾನ್. ಮತ್ತೆ ಬೆಸ್ಟ್ ಆಕ್ಟ್ರೆಸ್ ಯಾರು? ರಾಣಿ ಮುಖರ್ಜಿ, ಮಿಸ್ಟ್ರೆಸ್ ಚಟರ್ಜಿ ಮತ್ತೆ ವರ್ಸಸ್ ನಾರ್ವೆನ ಇದಕ್ಕೆ. ಸಪೋರ್ಟಿಂಗ್ ಆಕ್ಟರ್ಸ್, ಬೆಸ್ಟ್ ಫೀಚರ್ ಫಿಲಂ 12th ಫೇಲ್. ಹಾಗೆ ಬೆಸ್ಟ್ ಕನ್ನಡ, ಬೆಸ್ಟ್ ತೆಲುಗು, ಈ ತರ ಇದನ್ನು ಕೂಡ ಕೊಡ್ತಾರೆ. ಕನ್ನಡದಲ್ಲಿ ಯಾವುದು? ಕಂಡೀಲು, ದ ರೇ ಆಫ್ ಹೋಪ್ ಅಂತ, ಅದು ಕೂಡ ನೋಡ್ಕೊಳ್ಳಿ. ಇಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ಈ ಲಿಸ್ಟ್ ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್. ಒಂದೊಂದ್ಸಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇಂಥದ್ದೆಲ್ಲ ಬ್ಯಾಂಕಿಂಗ್, SSC, IB, ಓಕೆ, ಇಂಥದ್ರಲ್ಲಿ ಬರುತ್ತೆ. PSI, PC ಕೇಳ್ತಾನೆ. ಪ್ರಧಾನಮಂತ್ರಿ ಮಿತ್ರ ಯೋಜನೆ ಅಡಿ 2027-28ವರೆಗೆ 7 ವರ್ಷಗಳ ಅವಧಿಯಲ್ಲಿ 7 ಜವಳಿ ಉದ್ಯಾನವನಗಳ ಅಭಿವೃದ್ಧಿಗೆ ಸರ್ಕಾರ ನಿಗದಿಪಡಿಸಿದ ಒಟ್ಟು ಹಣಕಾಸಿನ ವೆಚ್ಚ ಎಷ್ಟು? ಇವಾಗ ಈ ತರ ಪಾಯಿಂಟ್ಸ್ ಗಳು ನಿಮಗೆ ಕರೆಂಟ್ ಅಫೇರ್ ಅಲ್ಲಿ 4-5 ಪಾಯಿಂಟ್ಸ್ ಗಳನ್ನ ಹಾಕಿ ಆಪ್ಷನ್ಸ್ ಗಳನ್ನ ಕೊಡುವಂತ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, PM ಮಿತ್ರ ಯೋಜನೆ ಆಲ್ರೆಡಿ ಹೇಳಿದ್ರು, ಬಟ್ ಈಗ ಲೊಕೇಶನ್ ಐಡೆಂಟಿಫೈ ಆಗ್ಬಿಟ್ಟಿದೆ ಎಲ್ಲೆಲ್ಲಿ ಅಂತ. ಒಂದು ಎಲ್ಲೆಲ್ಲಿ? ಗುಜರಾತ್ ಅಲ್ಲಿ ಒಂದು,
ಮಹಾರಾಷ್ಟ್ರದಲ್ಲಿ, ಕರ್ನಾಟಕದ ಕಲಬುರಗಿಲಿ ಒಂದು, ತಮಿಳುನಾಡು ಒಂದು, ತೆಲಂಗಾಣ ಒಂದು, ಮಧ್ಯಪ್ರದೇಶ ಅಂಡ್ ಉತ್ತರ ಪ್ರದೇಶ 4,445 ಕೋಟಿ ಕೊಟ್ಟು ಇದನ್ನ ಮಾಡಬೇಕು ಅಂತ. ವೆರಿ ಇಂಪಾರ್ಟೆಂಟ್ ಇದು PM ಮಿತ್ರ ಸ್ಕೀಮ್. ಓಕೆ, ನೋಡ್ಕೊಳ್ಳಿ. ಇದನ್ನು ಕೂಡ ಯಾವ ಲೊಕೇಶನ್ ಅಂತ ಹೊಂದಿಸಿ ಬರೀರಲ್ಲಿ ಕೇಳ್ತಾರೆ ಲೊಕೇಶನ್. ಓಕೆ, ಲೊಕೇಶನ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ನಮ್ಮ KPSC ಗಳಲ್ಲಿ ಇದನ್ನ ಹಾಕ್ಬಿಟ್ಟು ಹೊಂದಿಸಿ ಬರೀ ಕೇಳ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಬ್ರೌನ್ ಫೀಲ್ಡ್, ಗ್ರೀನ್ ಫೀಲ್ಡ್ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಗ್ರೀನ್ ಫೀಲ್ಡ್ ಅಂದ್ರೆ ಹೊಸದು, ಬ್ರೌನ್ ಫೀಲ್ಡ್ ಅಂತ ಆಲ್ರೆಡಿ ಇರೋದನ್ನ ಅವರು ರಿನೋವೇಟ್, ನಿಂತೋಗಿರುತ್ತೆ, ಏನಾಗಿರುತ್ತೆ, ರಿನೋವೇಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ಕೌಂಟರ್ ಪಾಯಿಂಟ್ ರಿಸರ್ಚ್ ಪ್ರಕಾರ 2022 ಪ್ರಕಾರ ಜಾಗತಿಕ ಕೃತಕ ಬುದ್ಧಿಮತ್ತೆ ನಗರ ಸೂಚಕದಲ್ಲಿ ಯಾವ ಭಾರತೀಯ ನಗರ ಅತ್ಯುನ್ನತ ಸ್ಥಾನ ಪಡೆದಿದೆ? ಕೌಂಟರ್ ಪಾಯಿಂಟ್ ರಿಸರ್ಚ್ ಅನ್ನೋದು ಒಂದು ಇದು ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಇಂಡೆಕ್ಸ್ ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಭಾರತದ ಏಕೈಕ ಬೆಂಗಳೂರು ನಗರ 26ನೇ ಸ್ಥಾನದಲ್ಲಿ ಪಡೆದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ರಿಸರ್ಚ್ ಮಾಡೋದ್ರಲ್ಲಿ. ಯಾವ್ದು ಫಸ್ಟ್? ಸಿಂಗಾಪುರ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಬೆಂಗಳೂರು, ರಿಯಾದ್, ಒನ್ಸೋ, ಸಾವೋ ಪೋಲೋ ಇವೆಲ್ಲ ಒಳ್ಳೆ ಹಬ್ಬು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಂತ ಹೇಳಿದೆ. ಸಿಂಗಾಪುರ್ ಫಸ್ಟ್ ಇದೆ, ಸೆಕೆಂಡ್ ಸಿಯೋಲ್ ಇದೆ, ಮೂರನೇದು ಬೀಜಿಂಗ್ ಇದೆ, 4ನೇ ದುಬೈ ಇದೆ, ಸ್ಯಾನ್ ಫ್ರಾನ್ಸಿಸ್ಕೋ 5 ಇದೆ ಆಸ್ ಪರ್ ದ ಗ್ಲೋಬಲ್ AI ಸಿಟಿ ಇಂಡೆಕ್ಸ್. ಓಕೆ, ನೆಕ್ಸ್ಟ್ ಬರ್ತೇನೆ. ದೀರ್ಘ ಪ್ರಯಾಣದಲ್ಲಿ ಟ್ರಕ್ ಚಾಲಕರನ್ನು ಬೆಂಬಲಿಸಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು? ಅಂದ್ರೆ ಈ ಟ್ರಕ್ ಡ್ರೈವರ್ಸ್ ಇರ್ತಾರೆ ನೋಡಿ, ತುಂಬಾ ಲಾಂಗ್ ಹೋಗ್ತಾರೆ, ಒಂದೊಂದು ವಾರ ಜರ್ನಿ ಇರುತ್ತೆ, 15 ದಿನ ಜರ್ನಿ ಇರುತ್ತೆ, ಅಲ್ಲಿ ಜಮ್ಮುವಿಂದ ತಮಿಳ್ನಾಡು ತನಕ ಬರೋರು ಇರ್ತಾರೆ. ಸೊ ಅಂತವ್ರಿಗೆ ಮಧ್ಯದಲ್ಲಿ ಉಳ್ಕೊಳ್ಬೇಕು, ಆರಾಮಾಗಿರ್ಬೇಕು ಅನ್ನೋದಕ್ಕೆ ಅಪ್ನಾಗರ್ ಅಂತ ಒಂದು ಆ್ಯಪ್ ಕೂಡ ಇದೆ, ಅದನ್ನ ಮಾಡಿದ್ದಾರೆ. ಈ ಜುಲೈ 1, 2025 ವೇಳೆಗೆ 368 ಅಪ್ನಾಗರ್ ಯೂನಿಟ್ ಮಾಡಿದ್ದಾರೆ. ಏನಿದೆ ಅಪ್ನಾಗರ್ ಅಂದ್ರೆ? ಈ ನ್ಯಾಚುರಲ್ ಅಂದ್ರೆ ಆಯಿಲ್, ಪೆಟ್ರೋಲಿಯಂ ಮಾರ್ಕೆಟ್ ಕಂಪನೀಸ್ ಅವ್ರದ್ದು ಪೆಟ್ರೋಲ್ ಬಂಕ್ಗಳು ಇರ್ತಾವಲ್ಲ ನಿಯರ್ ಬೈ ಹೈವೇ, ಅಲ್ಲಿ ಡಾರ್ಮೆಟರೀಸ್ ಗಳನ್ನ ಮಾಡೋದು, ಡಾಬಾಗಳ ಹತ್ರ ಮಾಡೋದು, ಕ್ಲೀನ್ ಟಾಯ್ಲೆಟ್, ಬಾತಿಂಗ್ ಏರಿಯಾ, ಈ ತರ ಡ್ರಿಂಕಿಂಗ್ ಫೆಸಿಲಿಟಿ ಕೊಡೋದು ಉಳ್ಕೊಳಕ್ಕೆ. ಇದನ್ನ ಅವರು ಈಗ ಪ್ಲಾನ್ ಇದ್ರೆ ಅವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ದಿನಕ್ಕೆ ತಲುಪ್ತೀವಿ ಅಂತ ಈ ಆಪ್ ಮುಖಾಂತರ ಹೋಗಿ ಅವರು ಬುಕ್ ಮಾಡ್ಕೋಬಹುದು. ಕಮ್ಮಿ ರೇಟ್ಗೆ ಇರುತ್ತೆ, ಒಳ್ಳೆ ಫೆಸಿಲಿಟಿ ಇರುತ್ತೆ. ಅಪ್ನಾಗರ್ ಅಂತ ಟ್ರಕ್ ಡ್ರೈವರ್ಗೋಸ್ಕರ. ನೆಕ್ಸ್ಟ್, ನವದೆಹಲಿ ವಿಶ್ವಸಂಸ್ಥೆಯ ಮಹಿಳಾ ಪ್ರಮುಖ ಕಾರ್ಯಕ್ರಮದ ಶಿ ಲೀಡ್ಸ್ 2 2ನೇ ಆವೃತ್ತಿ ಉದ್ಘಾಟಿಸುವರು ಯಾರು? ನೋಡಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಶಿ ಲೀಡ್ಸ್ ಪ್ರೋಗ್ರಾಮ್ ಯಾವ್ದಕ್ಕೋಸ್ಕರ? ಇದೊಂದು ಇನಿಷಿಯೇಟಿವ್, 2 days ಇನಿಷಿಯೇಟಿವ್ ಇದು. ಓಕೆ, ಇದು 2ನೇ ಆವೃತ್ತಿ. ಯುನೈಟೆಡ್ ನೇಷನ್ ವುಮೆನ್ಸ್ ಒಂದು ಇಂಡಿಯನ್ ಒಂದು ರೀಜನಲ್ ಸೆಂಟರ್ ಅವರು ಸೆಲೆಬ್ರೇಟ್ ಮಾಡಿರೋದು. ಇದು ಅನ್ನಪೂರ್ಣ ದೇವಿ ಕೇಂದ್ರ ಸಚಿವರು ಉದ್ಘಾಟನೆ ಮಾಡ್ತಾರೆ. ಪರ್ಪಸ್ ಏನು ಅಂದ್ರೆ ಆಡಳಿತದಲ್ಲಿ ಮಹಿಳೆಯರು ಇರಬೇಕು. ಮಹಿಳೆಯರು ಅಂದ್ರೆ ಈಗ ವುಮೆನ್ ರಿಸರ್ವೇಶನ್ ಆಕ್ಟ್ ಬಂದಿದೆ, 33% ಲೋಕಸಭಾ ನಿಮ್ಗೆ ವಿಧಾನಸಭೆಗಳಲ್ಲಿ ಅದು ಅಂತ, ಇನ್ನೂ ಅದು ಲೇಟ್ ಆಗುತ್ತೆ ಅದು ಇಂಪ್ಲಿಮೆಂಟ್ ಆಗಕ್ಕೆ ಅಲ್ವಾ. ಅಂದ್ರೆ ಎಲ್ಲದ್ರಲ್ಲೂ ಇರಬೇಕು ಅವರು ಅನ್ನೋದನ್ನ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಶಿ ಲೀಡ್ಸ್ ಅಂತ ಮಾಡ್ತಾರೆ. ಓಕೆ, ಎಲ್ಲಾದ್ರಲ್ಲೂ ಉಮೇಲ್ ಅವರು ಸ್ಕಿಲ್ಸ್ಗಳು, ಅವ್ರ ಸಪೋರ್ಟ್, ಅವ್ರ ಅಪ್ಕಮಿಂಗ್ ಎಲೆಕ್ಷನ್ ಅಲ್ಲಿ ಒಟ್ಟಿಗೆ ಈ ಒಂದು ಜೆಂಡರ್ ಈಕ್ವಾಲಿಟಿ ತರಬೇಕು ಪಬ್ಲಿಕ್ ಅಂಡ್ ಪೊಲಿಟಿಕಲ್ ಲೀಡರ್ಶಿಪ್ ಅಲ್ಲಿ ಅಂತ ಹೇಳಿ. ಓಕೆ, ಇಟ್ ಈಸ್ ಸೆಲೆಬ್ರೇಟೆಡ್ ಬೈ ಯುನೈಟೆಡ್ ನೇಷನ್ ವುಮೆನ್ ಇಂಡಿಯಾ ಕಂಟ್ರಿ ಆಫೀಸ್. ಶಿ ಲೀಡ್ಸ್ ಅಂತಕ್ಕಂಥದ್ದು ಏನಕ್ಕೆ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದಿರೋದೇನು ಸರ್? ವುಮೆನ್ ಗವರ್ನೆನ್ಸ್, ಮಹಿಳೆಯರ ಆಡಳಿತ ಪೊಲಿಟಿಕಲಿ ಪಬ್ಲಿಕಲಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ಗೋಸ್ಕರ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ವಿವಿಧ ಪ್ರಾಣಿ ಪ್ರಭೇದಗಳಿಂದ ಉತ್ತಮ ಗುಣಮಟ್ಟದ ಕಾಂಡಕೋಶಗಳನ್ನು ಸಂಗ್ರಹಿಸಿ ಸಂರಕ್ಷಿಸಲು ಅತ್ಯಾಧುನಿಕ ಸೌಲಭ್ಯವಾದ ರಾಷ್ಟ್ರದ ಮೊದಲ ಪ್ರಾಣಿ ಕಾಂಡಕೋಶ ಬಯೋಬ್ಯಾಂಕ್ ಅನ್ನು ಇತ್ತೀಚೆಗೆ ಉದ್ಘಾಟಿಸಿದರು ಯಾರು? ಅಂದ್ರೆ ಕಾಂಡಕೋಶ ಅಂದ್ರೆ ಸ್ಟೆಮ್ ಸೆಲ್ ಅಂತ ಕರಿತೀವಿ. ಸ್ಟೆಮ್ ಸೆಲ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದಷ್ಟು, ಈಗ ನಾವು ಎಲ್ಲೆಲ್ಲಿ ಸಿಗುತ್ತೆ, ಬೋನ್ ಮ್ಯಾರೋ ಇಂದ ತೆಗಿತೀವಿ, ಬೋನ್ ಮ್ಯಾರೋ ಇಂದ, ಅಥವಾ ಈ ಹೊಕ್ಕಳು ಬಳ್ಳಿ ಇದೆಯಲ್ಲ ಅಲ್ಲಿರುತ್ತೆ. ಓಕೆ, ಯೂಶಲಿ ಎಷ್ಟೊಂದು ಜನ ತಮ್ಮ ಹೊಕ್ಕಳು ಬಳ್ಳಿಗಳನ್ನ ಮಗು ಹುಟ್ಟಿದಾಗ ಅದನ್ನ ಕಟ್ ಮಾಡೋದನ್ನ ಬಯೋ ಬ್ಯಾಂಕ್ ಅಲ್ಲಿ ಸಂರಕ್ಷಿಸ್ತಾರೆ. ಮಾನವರದ್ದು ಆಲ್ರೆಡಿ ಇದೆ. ಅದೇ ತರ ಪ್ರಾಣಿಗಳದ್ದು ಅದೇನಕ್ಕೆ ಅಂದ್ರೆ ಏನಾದ್ರು ಡ್ಯಾಮೇಜ್ ಆದಾಗ, ಏನಾದ್ರು ಆಕ್ಸಿಡೆಂಟ್ ಆಗ, ಅವ್ರದ್ದು ಏನಾದ್ರು ನರ ಇದಾದಾಗ ಅದನ್ನ ಯೂಸ್ ಮಾಡ್ಕೋಬಹುದು ಅಂತ. ಅವ್ರದ್ದೇ ಆದ ಸ್ಟೆಮ್ ಸೆಲ್ ಇದ್ರೆ ಅವ್ರದ್ದೇ ಯೂಸ್ ಮಾಡ್ಕೊಂಡ್ರೆ ಅದು ಬೇಗ ಡೆವಲಪ್ ರೀಜನರೇಟ್ ಆಗುತ್ತೆ ಆ ಪಾರ್ಟ್ ಅಂತ. ಸೊ ಅದೇ ರೀತಿ ಪ್ರಾಣಿಗಳಿಗಿರ್ಲಿಲ್ಲ, ಪ್ರಾಣಿಗಳದ್ದು ಸಂರಕ್ಷಣೆ ಮಾಡಿರ್ಬೇಕು. ಮುಂದಿನ ಇದಕ್ಕೆ ಪ್ರಾಣಿಗಳು ನಶಿಸಿ ಹೋಗ್ತಾ ಇರ್ತಾರೆ, ಏನಾರು ಆದಾಗ ಅದನ್ನ ಯುಟಿಲೈಸ್ ಮಾಡಬೇಕು ಅಂತ ಹೇಳಿ. ಸೊ ಇದನ್ನ ಜಿತೇಂದ್ರ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ರೆ ಹೈದರಾಬಾದ್ ಅಲ್ಲಿ. ಇಂಡಿಯಾದ ಫಸ್ಟ್ ಅನಿಮಲ್ ಸ್ಟೆಲ್ ಸೆಲ್ ಬ್ಯಾಂಕ್. ಕೇಳ್ತಾನೆ, ಅನಿಮಲ್ ಸ್ಟೆಮ್ ಸೆಲ್ ಬಯೋ ಬ್ಯಾಂಕ್ ಎಲ್ಲಿ ಸರ್? ಹೈದರಾಬಾದ್. ಕೇಳ್ತಾನೆ ಎಕ್ಸಾಮ್, ವೆರಿ ಇಂಪಾರ್ಟೆಂಟ್. ಎಲ್ಲಿ? ಹೈದರಾಬಾದ್ ನ NIABಲಿ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಬಯೋಟೆಕ್ನಾಲಜಿ ಒಂದು ಕ್ಯಾಂಪಸ್ ಅಲ್ಲಿ ಒಂದು ಉದ್ಘಾಟನೆ ಮಾಡಿದ್ದಾರೆ. ನಗರದ ಹೆಚ್ಚುತ್ತಿರುವ ಸಾರಿಗೆ ಅಗತ್ಯಗಳನ್ನು ಪೂರೈಸಲು 31 ಎತ್ತರ ನಿಲ್ದಾಣಗಳಿಗೆ ಮೆಟ್ರೋ ಜಾಲವನ್ನು 44 ಕಿಲೋಮೀಟರ್ ಹೆಚ್ಚಿಸುವ ವಿಸ್ತಾರವನ್ನು ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಶಂಕುಸ್ಥಾಪನೆ ಮಾಡಿದ ಬೆಂಗಳೂರು ಮೆಟ್ರೋ 3 ಯೋಜನೆ ಅಂದಾಜು ವೆಚ್ಚ ಎಷ್ಟು? ನೋಡಿ, ಬೆಂಗಳೂರಿಗೆ ಬಂದಿದ್ರು, ಫೇಸ್ 3 ಉದ್ಘಾಟನೆ ಮಾಡಿದ್ರು.
ನೆಕ್ಸ್ಟ್ ಫೇಸ್ 3 ಪ್ರಾಜೆಕ್ಟ್ ನಡೀತೆ ಮೆಟ್ರೋದು. ಹಾಗೆ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡಿದ್ರು ಅಲ್ವಾ. ಈ ಫೇಸ್ 3ಗೆ ಎಷ್ಟಾಗುತ್ತೆ? 15,610 ಕೋಟಿ ಆಗ್ಬೋದು ಅಲ್ವಾ. ಎಸ್, ಫೇಸ್ 3 ಪ್ರಾಜೆಕ್ಟ್ಗೆ. ಇಲ್ಲಿ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡಿದ್ರು, ರಾಗಿಗುಡ್ಡ ಇಂದ ಬೊಮ್ಮಸಂದ್ರ ತನಕ. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಇಂಥದ್ನೆಲ್ಲ. ಏನ್ ಕೇಳ್ಬೋದು? ಎಷ್ಟು ಲೈನ್ಸ್ ಗಳಿದೆ? ಪರ್ಪಲ್ ಲೈನ್ಸ್ ಇದೆ, ಗ್ರೀನ್ ಲೈನ್ ಇದೆ, ಯೆಲ್ಲೋ ಲೈನ್ ಇದೆ, ಪಿಂಕ್ ಲೈನ್ ಇದೆ, ಬ್ಲೂ ಲೈನ್ ಇದೆ ಆಲ್ರೆಡಿ. ಸೊ ಈಗ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ರಾಗಿಗುಡ್ಡ ಇಂದ ಬೊಮ್ಮಸಂದ್ರ ತನಕ. ಓಕೆ, ಸೊ ಇಲ್ಲಿ ನೋಡ್ರಿ ಪರ್ಪಲ್ ಲೈನ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಗ್ರೀನ್ ಲೈನ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಸ್ಟೇಷನ್ಸ್ ಗಳಿದೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಹಾಗೆ ಬ್ಲೂ ಲೈನ್ ಎಲ್ಲಿಂದ ಕನೆಕ್ಟ್ ಮಾಡುತ್ತೆ, ಪಿಂಕ್ ಲೈನು, ಆರೆಂಜ್ ಲೈನು. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಆರೆಂಜ್ ಲೈನ್ ಬಂದು ಫೇಸ್ 3 ಬರುತ್ತೆ. ಓಕೆ, ಇನ್ನೂ ಆಗಿಲ್ಲ, ಈಗ ಅವರು ಮಾಡ್ತಾ ಇದ್ದಾರೆ. ನೋಡ್ಕೊಳ್ಳಿ, ನೋಡೋ ಎಕ್ಸ್ಟ್ರಾ ಇವೆಲ್ಲ ನಿಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಂಥ ಕ್ವಶನ್ ಬಂದ್ಬಿಡ್ಬೋದು ನಿಮ್ಗೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ವಾಣಿಜ್ಯೇತರ ವಾಹನಗಳು ಆಗಾಗ್ಗೆ ರೀಚಾರ್ಜ್ ಮಾಡದೆ ಪ್ರಯಾಣಿಸಲು ಅನುವು ಮಾಡಿಕೊಡುವ ಫಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸ್ ಸಿಂಧುತ್ವ ಮತ್ತು ಬಹಳ ಬಳಕೆ ಮಿತಿ ಎಷ್ಟು ಮತ್ತು ಈ ಸೌಲಭ್ಯವನ್ನು ಪಡೆಯುವ 1 ಬಾರಿ ಶುಲ್ಕ ಎಷ್ಟು? ಈಗ ಫಾಸ್ಟ್ ಟ್ಯಾಗ್ ನ ಇಯರ್ಲಿ ಪಾಸ್ ಮಾಡಿಬಿಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. 1 ವರ್ಷಕ್ಕೆ 3,000 ರೂಪಾಯಿ ಅಥವಾ 200 ಟೋಲ್ ಪ್ಲಾಜಾ ಕ್ರಾಸಿಂಗ್ ಯೂಸ್ ಮಾಡ್ಕೋಬಹುದು ನೀವು. 200 ಸಲ ಒಂದು ಟೋಲ್ ಪ್ಲಾಜಾನ. ಇದು ತುಂಬಾ ಇದು ನೋಡಿ, ಇದನ್ನ ಇನ್ನೊಂದ್ ತರ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದು ಎಲ್ಲಾ ವೆಹಿಕಲ್ಗ ಯಾವ ವೆಹಿಕಲ್ ಹೇಳ್ತಾನೆ ನೋಡೋಣ. ತುಂಬಾ ಜನ ಕರೆಂಟ್ ಅಫೇರ್ ಅಲ್ಲಿ ಓದಿರ್ತೀರಲ್ಲ, ಯಾವ ವೆಹಿಕಲ್ಸ್ ಗಳಿಗೆ ಐತೆ ಹೇಳಿ ನೋಡೋಣ. ಇಟ್ ಈಸ್ ಕಮರ್ಷಿಯಲ್ ಅಥವಾ ನಾನ್ ಕಮರ್ಷಿಯಲ್ ಅಥವಾ ಎರಡಕ್ಕೂನ? ಇಟ್ ಈಸ್ ಅಪ್ಲಿಕಬಲ್ ಟು ಆಲ್ ನಾನ್ ಕಮರ್ಷಿಯಲ್ ವೆಹಿಕಲ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ತಗೋತಾ ಇದಾರೆ. ರಾಜ್ಯ ಮಾರ್ಗ ಆಪ್ ಅಂತಿದೆ, ಅಲ್ಲಿ ಹೋದ್ರೆ ಪ್ರತಿ ಒಂದು ಟೈಮ್ ಅಲ್ಲೂ ಕೂಡ 20-25 ಸಾವಿರ ಆನ್ಲೈನ್ ಅಲ್ಲಿ ಇರ್ತಾರೆ ಅದನ್ನ ಪರ್ಚೇಸ್ ಮಾಡಕ್ಕೆ. ನೆಕ್ಸ್ಟ್, ಆಹಾರ ಭದ್ರತೆ ಹೆಚ್ಚಿಸಲು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಪೌಷ್ಟಿಕಾಂಶ ಸುಧಾರಿಸಲು ಮುಖ್ಯಮಂತ್ರಿ ರೇಖಾ ಗುಪ್ತಾ ಘೋಷಿಸಿದ ದೆಹಲಿಯಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ ಅಟಲ್ ಕ್ಯಾಂಟೀನ್ಗಳಿಗೆ ಕೆಲಸ ಮಾಡೋರಿಗೆ ಊಟದ ಬೆಲೆ ಎಷ್ಟು ಅಂದ್ರೆ ವರ್ಕರ್ಗಳಿಗೋಸ್ಕರ ಕಮ್ಮಿ ಬೆಲೆಗೆ. ಈಗ ನಮ್ಮ ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ. ಅದೇ ತರ ಈಗ ನಿಮ್ಗೆ ಗೊತ್ತಿದೆ, ಡೆಲ್ಲಿಲಿ ಬಿಜೆಪಿ ಕ್ಯಾಂಟೀನ್ ಇದೆ. ಸೊ ಹಂಗಾಗಿ ಬಿಜೆಪಿ ಇರೋದ್ರಿಂದ ಅಟಲ್ ಕ್ಯಾಂಟೀನ್ ಅಂತ ಮಾಡಿದ್ದಾರೆ. ಅದು ಪ್ರತಿ ಊಟಕ್ಕೆ 5 ರೂಪಾಯಿ, ಪ್ರತಿ ಊಟಕ್ಕೆ 5 ರೂಪಾಯಿ. ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರ್ತೀನಿ. ಶ್ರೀನಗರದಲ್ಲಿ ಅನಾವರಣಗೊಂಡ ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವದ ಮಸ್ಕ್ಯಾಟ್ ಈ ಪ್ರದೇಶದ ರೋಚಕ ಜೀವವೈವಿಧ್ಯವನ್ನು ಸಂಕೇತಿಸುತ್ತದೆ. ಯಾವ ಪಕ್ಷಿಯನ್ನು ಮಸ್ಕ್ಯಾಟ್ ಆಗಿ ಆಯ್ಕೆ ಮಾಡಲಾಗಿದೆ? ಶ್ರೀನಗರದಲ್ಲಿ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಆಗ್ತಾ ಇದೆ ಸ್ನೇಹಿತರೆ. ಈ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಏನಾಗ್ತಾ ಇದೆ, ಇದು 3 days ಫೆಸ್ಟಿವಲ್. ಇದರ ಒಂದು ಮಸ್ಕಟ್ ಯಾವುದು ಅಂತ ಆಗಿದೆ ಆಲ್ರೆಡಿ ಆಗಸ್ಟ್ ಅಲ್ಲಿ. ಇದು ಮಸ್ಕಟ್. ಇದು ಯಾವುದು ಸರ್? ಹಿಮಾಲಯನ್ ಕಿಂಗ್ ಫಿಶರ್ ಅಂತ. ಯಾವುದು? ಹಿಮಾಲಯನ್ ಕಿಂಗ್ ಫಿಶರ್. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತೀನಿ. ಇಲ್ಲೆಲ್ಲ ಯಾರ್ಯಾರು ಇದ್ರಲ್ಲಿ ನೋಡಿ, ಮಧ್ಯಪ್ರದೇಶ ಗೆದ್ದಿದೆ, ಒಡಿಶಾ 2, ಕೇರಳ 3 ಎಲ್ಲ ಇಲ್ಲಿ ಕೊಟ್ಟಿನ ಲಿಸ್ಟ್ ನೋಡ್ಕೊಳ್ಳಿ. ಇವೆಲ್ಲ ನಾವು ಕರೆಂಟ್ ಅಫೇರ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತುಂಬಾ ಡೀಟೇಲ್ ಇದೆ ಆಪ್ಷನ್. ಇದೊಂದು ಡೀಟೇಲ್ ಆಗಿ ಓದ್ಕೊಳ್ಳಿ. ಎನಿವೇಸ್ PDF ಕೊಡ್ತೀನಿ. ಇಲ್ಲಿ ರೈಟ್ ಆನ್ಸರ್ 1, 2, 3. ಇಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಅಂತಂದ್ರೆ ಕೆಲಸ ಮಾಡೋರ್ಗೂ ದುಡ್ಡು ಕೊಡ್ಬೇಕು ಸರ್ಕಾರದಿಂದ. ಕೆಲಸನ ಜಾಸ್ತಿ ಮಾಡ್ಲಿ ಅಂತ ಕಂಪನಿಗಳಿಗೂ ದುಡ್ಡು ಕೊಡ್ತಕ್ಕಂಥದ್ದು ಈ ರೋಜ್ಗಾರ್ ಯೋಜನೆ. ಇದರಿಂದ 1 ಲಕ್ಷ ಕೋಟಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದ 3.5 ಕೋಟಿ ಉದ್ಯೋಗ ಸೃಷ್ಟಿ ಆಗುತ್ತೆ 25-27ಕ್ಕೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತ. ಆಪ್ಷನ್ 1, 2, 3 ಇಸ್ ಕರೆಕ್ಟ್. ಆಪ್ಷನ್ 3 ತಪ್ಪು. ಭಾಗ ಸಿ ಅಂತಲ್ಲ ಇದೆ, 2 ಪಾರ್ಟ್ ಬರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಪಾರ್ಟ್ ಎ, ಪಾರ್ಟ್ ಬಿ. ಓಕೆ, ಪಾರ್ಟ್ ಎ ಏನಿರುತ್ತೆ, 1 ವರ್ಷದ ತನಕ 15,000 ರೂಪಾಯಿ ಕೊಡ್ತಾರೆ. ಯಾರೋ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ ಹೊಸದಾಗಿ, PF ಅಕೌಂಟ್ ಓಪನ್ ಮಾಡ್ತಾರೆ ಅವ್ರಿಗೆ. ಇನ್ನು ಪಾರ್ಟ್ ಬಿಲಿ ಬಂದು 3,000 ರೂಪಾಯಿ ಪರ್ ಮಂತ್ ಹಂಗೆ ಯಾರು ಕೆಲ್ಸನ ಈಗ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸಗಾರರು ಇರ್ತಾರಲ್ಲ, ಅವ್ರುಗಳು ಯಾರು ಜಾಸ್ತಿ ಇದು ಮಾಡ್ತಾರೆ, ಕೆಲಸನ ಇನ್ನು ಜಾಸ್ತಿ ಉದ್ಯೋಗ ಕೊಡ್ತಾರೆ, ಅವ್ರಿಗೆ ಎಂಕರೇಜ್ ಮಾಡಕ್ 3,000 ರೂಪಾಯಿ ಪರ್ ಮಂತ್ ಹಂಗೆ ಕೊಡ್ತಾರೆ 2 ವರ್ಷದ ತನಕ. ಸೊ ಇದು ನೋಡ್ಕೊಳ್ಳಿ. ಫೈನ್, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.